ಜೀವನವೇ ಒಂದು ನಾಟಕವು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಂಟಕವು. ಗಡಿಬಿಡಿ ಲೈಫಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮಾಮೂಲಿ. ನಮ್ಮಯ ಕಥೆಯ ಕೇಳಿರಿ, ಸಂಸಾರವು ಹೀಗೆ ನೋಡಿರಿ. ಅಪಾರ್ಟ್ಮೆಂಟಿನ ಕಥೆ ಇದು, ಅದರ ಒಳಗಿನ ವ್ಯಥೆ ಇದು. 4 ಜೋಡಿ ಸಂಸಾರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ಗೋಳಿದು. ಕಳ್ಳ ಮಳ್ಳರ ಜೋಡಿದು, ಮನಸ್ಸಲ್ಲಿ ಒಂದಾಗಲು ಬಯಸಿರಲು, ಒಂದೇ ಮನೆಗೆ ಬಂದಿರಲು, ಜೊತೆ ಕಳ್ಳನ್ನು ಕದಿಯಲು ನಿಂತಿರಲು. ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಏನೇನೋ ಆಗಿ ಅಲ್ಲಿಂದ ಶುರುವಾಯ್ತು ಸಂಸಾರದ ನಾಟಕವು. ಗಂಟು ಕಳ್ಳರು ನಡೆದಿದ್ದಾರೆ ಅಂತ ಅದಕ್ಕೆ ತದ್ವಿರುದ್ಧವಾಗಿ ಅಂದ್ರೆ ಕಳ್ಳ ಇನ್ನೇನು ತನ್ನ ಡ್ಯೂಟಿಗೆ ಕಾಲಿಡಬೇಕು. ಅಷ್ಟರಾಗಿ ನೀವೆಲ್ಲ ಬಂದು ನಿಮ್ಮ ಕುರ್ಚಿ ಮೇಲೆ ಕೂತಾಗಿದೆಯಲ್ಲ. ಅಲ್ಲ ಸ್ವಾಮಿ, ಈ ಕಳ್ಳರ ನಾಟಕ ನೋಡೋದಕ್ಕೆ ಅಲ್ಲಿಂದ ಇಲ್ಲಿ ತನಕ ರಿಕ್ಷಾ ತಂದ್ಬಿಟ್ಟು ಯಾಕೆ ಬರ್ಬೇಕಾಗಿತ್ತು ಅಂತೀನಿ. ಏನಂದ್ರೆ ನಮ್ಮ ನಾಟಕ ನಾವೇ ನೋಡಿದಷ್ಟು ಸ್ವಾರಸ್ಯಕರ ಅಲ್ಲ ಅಂತೀರಾ? ಅದು ಸರಿಯೇ. ಈ ಪಕ್ಕದ ಮನೆಯವನ ಹೆಂಡತಿನೇ ಮೋರ್ ಬ್ಯೂಟಿಫುಲ್ ಅನ್ನೋ ಹಾಗೆ ಈ ಕಥೆ, ನಾಟಕ, ಸಿನಿಮಾ ಇವೆಲ್ಲವೂ ಇನ್ನೊಬ್ಬರದಾಗಿದ್ರೆ ಜಾಸ್ತಿ ಆನಂದ. ಅದಕ್ಕಾಗಿ ನಾನು ನಿಮ್ಮ ಹಾಗೆ ಸಾದಾ ಸೀದಾ ಆಗಿರೋ ನಾನು ಇವತ್ತು ನಿಮ್ಮೆಲ್ಲರ ಸಂತೋಷಕ್ಕಾಗಿ ಈ ಕಳ್ಳನ ವೇಷ ಹಾಕಿಕೊಂಡು ಬಂದಿದ್ದೇನೆ. ದಯವಿಟ್ಟು ಕಾಲ ಮೇಲೆ ಕಾಲಾಕಿ ಶೇಂಗಾ ಬೀಜ ತಿನ್ನುತ್ತಾ ನಿಮ್ಮ ಫ್ಯಾಮಿಲಿಯೊಂದಿಗೆ ಈ ನಮ್ಮ ಫ್ಯಾಮಿಲಿ ಡ್ರಾಮವನ್ನು ನೋಡುವಂತವರಾಗಬೇಕು. ಹಾಗಂತ ನಾನು ಚಿಲ್ಲರೆ ಬಂದಗಳನ್ನು ಅನ್ಕೊಂಡ್ಬಿಟ್ಟಿನ ಮತ್ತೆ ನಾನು ಕೇಳಿ ಈ ತೆಂಗಿನ ಮರದಿಂದ ಹೇಳಿದಷ್ಟು ಸುಲಭಿ ಕಳ್ಳನು ಅಲ್ಲ, ಅಥವಾ ಈ ಬಸ್ ಸ್ಟ್ಯಾಂಡ್ ನಲ್ಲಿ ಕಚಕ್ ಜೇಬು ಕತ್ತರಿಸೋ ಪುಡುಗೋಸಿ ಪಾಟಿನೂ ಅಲ್ಲ. ನಾನು ಹೊಸ ಯುಗದ, ಹೊಸ ಜಗತ್ತಿನ ಕಾಂಟೆಂಪರರಿ ಕಳ್ಳ, ಮಲ್ಟಿ ನ್ಯಾಷನಲ್ ಕಾಸ್ಮೋಪಾಲಿಟನ್ ಥೀಫ್. ಈ ಸಂಸ್ಕೃತದಲ್ಲಿ ಹೇಳ್ತಾರೆ ತಸ್ಕರಸ್ಯ ಬುಧೋ ಧರ್ಮ ಅಂತ. ಹಾಗೆ ತಸ್ಕರಸ್ಯ ಬುಧೋ ರಾಷ್ಟ್ರ ಅಂದ್ರೆ ಈ ಕಳ್ಳರಿಗೆ ಧರ್ಮವೂ ಇಲ್ಲ, ದೇಶವೂ ಇಲ್ಲ. ತೀರ್ಥಹಳ್ಳಿಯಿಂದ ಥೈಲ್ಯಾಂಡ್ನವರೆಗೂ, ಶಿಮ್ಲಾದಿಂದ ಶಿವಮೊಗ್ಗದವರೆಗೂ ನಂದೇ ಜುರಿಸ್ಟಿಕ್ಷನ್. ವರ್ಲ್ಡ್ ಮೈ ಟೆರಿಟರಿ. ನಂಬಿಕೆ ಬರಲಿಲ್ವಾ? ತಡೀರಿ, ಪ್ರತ್ಯಕ್ಷ ಸಾಕ್ಷಿಗಳನ್ನೇ ತೋರಿಸಿ ಹೇಳ್ತೀನಿ. ಒಳ್ಳೆ ಸಮಯವ, ಒಳ್ಳೆ ಸಮಯವ.
ಇದು ವಿಗ್ಗು ಸುಮ್ಮನೆ ಬಿಟ್ರೆ ಯಾವ್ದು ಹೇಳಿ ಗೊತ್ತಾಗ್ಲಿಲ್ವಾ? ಅದು ನಮ್ಮ ಅಧ್ಯಕ್ಷ ಸಂದೇಶ ಅವಳಿ ಅವ್ರದ್ದು. ನಾನೀಗ ತಗೊಂಡ್ಮೇಲೆ ಅವ್ರು ಈಗ ಹಾಕದೆ ಬಿಡ್ತಾರೆ ಪಾಪ. ದುಬೈ ಗ್ಲಾಸ್ ಯಾರು ಹೇಳಿ? ನಮ್ಮ ಸುಶೀಲಾ ಶೆಟ್ಟದ. ಮೇಡಮ್ ತುಂಬಾ ಸ್ಕ್ರಾಚ್ ಆಗಿದೆ, ನೆಕ್ಸ್ಟ್ ನಾವು ನೋಡ್ಕೊಂಡ್ ತಗೊಳ್ಳಿ ಆಯ್ತಾ? ಪೆನ್ನು ನಮ್ಮ ಪ್ರಜಾವಾಣಿ ನಿರಂಜನ್ ಅವ್ರದ್ದು. ಯಾವಾಗ್ಲೂ ಬರೀತಿದ್ರು ತೀರ್ಥಹಳ್ಳಿಯಲ್ಲಿ ಕಲರ್ ಕಟ್ಟ ಜಾಸ್ತಿ, ತೀರ್ಥಹಳ್ಳಿಯಲ್ಲಿ ಕಲರ್ ಕಟ್ಟ ಜಾಸ್ತಿ ಅಂತ. ಅದಕ್ಕೆ ಪೆನ್ನೆ ಹಾಕ್ತೆ. ಇವಾಗ ಬರಲಿ ಹೇಗ್ ಬೀಳ್ತಾ ನೋಡಿ. ಇದು ಚೀಲ. ನಾನಿದ್ರೊಳಗೆ ದುಡ್ಡಿರುತ್ತೆ ಅಂತ ಕದ್ದೆ, ನೋಡಿದ್ರೆ ಒಳಗೆ ಬರೀ ಎಲ್ಲ ಇರುತ್ತೆ. ಯಾರ್ದು ಹೇಳಿ? ನಮ್ಮ ಯಾಕೆ ಸರಾನಿ ಅವ್ರದ. ಸೆಂಟು ಯಾರ್ದು ಹೇಳಿ? ಅದೇ ನಮ್ಮ ಬಾಳ ಮೇಲೆ ರಾಘಣ್ಣಂದು. ಇಸ್ಪಿಟ್ ಕಾರ್ಡ್ ಯಾವ್ದು ಹೇಳಿ? ನಮ್ಗೆ ಇಷ್ಟೇ ನೀರಜ್ ಚೋಳಿ ಅವ್ರದ್ದು. ನಾನೀಗ ಹಾಸ್ಮೇಲೆ ಅವ್ರ ಪಾಪ ಫೋನಲ್ಲಿ ರನ್ ಮಾಡ್ತಾರೆ ಪಾಪ. ಸ್ಕೂಟಿಗೆ ನಮ್ ಗೀತಕ್ಕಂದು ಗೊತ್ತಾಗಿಲ್ವಾ? ಅದೇ ಪಟ್ಟಣ್ ಬಂದಿದ್ದ ಅಧ್ಯಕ್ಷರು ಗೀತಾ ರಮೇಶ್ ಹೌದೇ ಕ್ಯಾಪಲ್ ಹಾಸ್ತಿತ್ತು. ಮೇಡಮ್ ಹೋಗ್ತಾ ಕೇಳಿ. ಇದು ಭಜನೆ ಪುಸ್ತಕ. ನನ್ನ ಹೆಂಡತಿ ಮೊನ್ನೆಯಿಂದ ಬಾರಿ ಭಜನೆ ಕಲಿಬೇಕು ಅಂತಿದ್ರು. ಅದಕ್ಕೆ ಯುವ ಪ್ರಕಾಶ್ ಅವರು ಮಗನ್ ಮರಿಗಿಂತ ಫಾರಿನ್ ಹೋಗಿದ್ರು ನೋಡಿ, ಆ ಗ್ಯಾಪಲ್ಲಿ ಹಾಸ್ತಿದ್ದ. ಇದು ಚೀಲ ಕಟ್ಟು ಹಗ್ಗ. ಆದ್ರೆ ಇದು ಬರೀ ಹಗ್ಗ ಮಾತ್ರ ಅಲ್ಲ, ಗಿಳಿಗಿಳಿ ಫೋಕಸ್ ಅಬ್ರಕದಬ್ರ. ಅದು ಈ ರಾತ್ರಿ ಹೊತ್ತು ನಾಯಿ ಹೊಡೆಯಕ್ಕೆ ನಡ್ಕೊಂಡಿದ್ದೀನಿ ಕೋಲು. ಉಫನಿ ಅನ್ನಿ ಸಾರ್ ಥ್ಯಾಂಕ್ಸ್. ಯಾರು ಹೇಳಿ? ನಮ್ಮ ಇಷ್ಟ ಜಾದೂಗಾರ ಹೌದು. ಹಾಗಂತ ನಾನು ಅರಿವಿ ತೋರಿಸ್ಬೇಕು ಅಂತ ತೋರಿಸ್ತಿಲ್ಲ. ನಾನು ಇಲ್ಲಿ ಬಂದಿರೋದು ಒಂದು ಅಧಿಕೃತವಾದ ಕಾರ್ಯನಿಮಿತ್ತ, ಅರ್ಥಾತ್ ಆನ್ ಆನ್ ಅಫಿಷಿಯಲ್ ಡ್ಯೂಟಿ. ನನಗೆ ಇವತ್ತು ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ಮನೆ ಅಂದ್ರೆ ಸಂಗಮ್ ಅಪಾರ್ಟ್ಮೆಂಟ್ ನ 12ನೇ ಮನೆಯವರು ಮನೆಗೆ ಬೀಗ ಹಾಕಿ ಹೊರಗಡೆ ಹೋಗಿದ್ದಾರೆ ಅಂತ. ಅಂದ ಮೇಲೆ ನಮ್ ಡ್ಯೂಟಿ ಶುರು ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಮುಂದೆ ಸಿಗ್ಬೇಕು ಹೇಳಿ. ಬನ್ನಿ ಒಂದು ಹೋಮ್ ಟೂರ್ ಮಾಡ್ಕೊಳ್ಳೋಣ. ಹಲೋ ಹಾಯ್ ಫೋನು ಮ್ಯೂಸಿಕ್ ಸಿಸ್ಟಮ್. ಕಳ್ಳ 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 ಆಗಲ್ಲದು ನಾವಲ್ಲದು, ಆಗಲ್ಲದು ನೀವಲ್ಲದು. ಓಹೋ ಬೆಲ್ಜಿಯಂ ಕಡಗಾಸು ಎಣ್ಣೆ ಹೊಡಿಯಕ್ಕೆ, ಆ ಎಣ್ಣೆ ಹೊಡಿಯಕ್ಕೆ ನನ್ನ ಮಗ ಭಾರಿ ಎಣ್ಣೆ ಕುಡಿತಾರಂತ ಕಾಣುತ್ತೆ. ಆದ್ರೆ ಮಳೆಯಲ್ಲಿ ಆದವನೇ ಗಂಡ. ಚೆನ್ನಾಗಿದೆ. ಯಾರು ಹೇಳಿ? ಓ ನಮ್ಮ ನೆಂಪಿ ದೇವರಾಜ್ ಅವ್ರದ್ದು. ಹಳೆ ಕಾಲದ ಗಡಿಯಾರ, ಅಜ್ಜನ್ ಕಾಲದ್ದು, ಲಂಡನ್ ಮೇಕು ವಿಕ್ಟೋರಿಯಾ ಕ್ಲಾಕ್. ಚೆನ್ನಾಗಿದೆ. ಅರೆ ಒಳಗೆ ಇಷ್ಟ ಜಾಗ ಇದೆ, ಒಂದು ಸಂಸಾರನೇ ಹುಡ್ಬೋದು. ಬನ್ನಿ ಫ್ರೆಂಡ್ಸ್ ಒಳ ಹೋಗೋಣ. ಹಲೋ, ಹೂ ಇಸ್ ಸ್ಪೀಕಿಂಗ್? ಅನದರ್ ಸೈಡ್. ಸತ್ತೇಳಿ ನಾನು ಯಾವತ್ತನೇ ಮತ್ತು ಹೊಸದಿ ಗಾಬರಿ ಆಗ್ಬಿಟ್ಟಿದೆ ನೋಡಿ. ಸತ್ಯ ಕೂಡ ನಿಂತು ಆದಷ್ಟು ಬೇಗ ಇಲ್ಲಿಂದ ಭಾರಿ ಆಗ್ಬೇಕು. ಸುಮ್ಮನೆ ಕೊಡಿ ಕಣ್ಣ ಮಗದು.
ಈ ಡಿಪಾರ್ಟ್ಮೆಂಟ್ ಹೇಗೆ ಸರ್? ನಾವು ಬೇಕಾದಾಗ ಫೋನ್ ಮಾಡಿದ್ರೆ ನೀವು ಕರೆ ಮಾಡಿದ ಚಂದಾಗಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಈಗ ಮಾಡಿ ಬಂದ್ರೆ ಏನ್ ಮಾಡ್ಲಿ? ಅಮ್ಮ ತಾಯಿ ತಿಳಿಸೂರೇಶ್ವರಿ, ಈ ಬಡಕಳ ಮೇಲೆ ಕರುಣೆ ತೋರಿಸು ತಾಯಿ. ಅದೇನಾದ್ರೂ ಆಗ್ಲಿ, ಎತ್ತೆ ಬಿಡ್ತೀನಿ. ಹಲೋ, ಇಂಗ್ಲಿಷ್ ಮಾತಾಡ್ರಿಯಾ? ಇಂಗ್ಲಿಷ್ ಅವ್ರ வீட்டுக்கு ಕಾಲಿಟ್ಟಿದ್ದೆ ನಂಗೆ ಅಂತ ಎದುರಿಸಿ ಏನಕ್ಕೆ? ಅಯ್ಯೋ ನೀನು ಮರಕ್ಕೆ, ನಾನು ಯಾರು ಅಂತ ಅನ್ಕೊಂಡಿದ್ದೆ. ಯಾರು ಅಂತ ನಿನ್ನೆ ಇನ್ಯಾವ ರಂಡೆ ಫೋನ್ ಮಾಡ್ಬೇಕಾಗಿತ್ತಲ್ಲ ನಿನಗೆ ಈ ನಂಬರ್ಗೆ? ಇನ್ಯಾವ ರಂಡನು ಅಲ್ಲ ಕಣೆ, ನೀನೆ. ಏನಕ್ಕೆ ರಂಡೆ ಅಂತ್ಯ? ನಾ ಮಾಡ್ದಂತಂದು ಮನೆಗ್ ಬಾ, ಚಮಡ ಸುಲ್ದು ಕೀಮಾ ಮಾಡ್ರೆ. ಅಲ್ಲ ಹೇಳೆ, ಹೇಳು. ನನ್ನ ಚಿನ್ನ, ನನ್ನ ಮುದ್ದು, ಓ ಮೈ ಡಾರ್ಲಿಂಗ್. ನೀ ಟಾಲ್ರಿಗು, ನಿಮ್ಮ ಅಪ್ಪ ಟಾಲ್ರಿಗು. ಇಂಗ್ಲಿಷ್ ಆಗಿ ಬೈದ್ರೆ ಏನಕ್ಕೆ ಅರ್ಥ ಆಗೋದಿಲ್ಲ ಅನ್ಕೊಂಡೇನಾ? ಅಲ್ಲ ಕಣೆ, ಈ ಡ್ಯೂಟಿ ಟೈಮ್ನಾಗ ನೀವು ಫೋನ್ ಬುಕ್ ಮಾಡಿ ಡಿಸ್ಟರ್ಬ್ ಮಾಡ್ರಲ್ಲ, ನೀವು ಕಳ್ಕೊಂಡು ಅವರು ಕಳ್ಳತನ ನಿಮ್ದೆ ಮಾಡಕ್ ಆಗುದಿಲ್ಲ ಅಂತ ಹೇಳಿದೆ. ಏ, ಆ வீட்டಲ್ಲಿ 2 ದಿನ ಯಾರು ಇರಕ್ಕಿಲ್ಲ, ಎಲ್ಲರೂ ಊರಿಗೆ ಹೋಗಿರ್ತಾರೋ. ಏನಾರ ಪ್ರಾಬ್ಲಮ್ ಆದ್ರೆ ಅಂದ ಕಡೆ ಫೋನ್ ಮಾಡಂತ ನಂಬರ್ ಕೊಟ್ಬೋದು. ನೀನೇ ಅಲ್ಲೇನಾ? ಹೌದಪ್ಪ, ನಾನೇ ಕೊಟ್ಟಿದ್ದು ಅಂತ ಹೇಳೈತಿ. ಈಗ ಏನಕ್ಕ ಹೇಳ್ತೀರಾ? ಏನಕ್ಕ ಹೇಳೆ. ಯಾಕೋ ತುಂಬಾ ಬೋರ್ ಆಗ್ತಾ ಇದೆ ಕಣ್ರಿ. ಏಯ್ ಮುಂಡೆ, ನಾನು ಈ ಮಜಾ ಮಾಡಕ್ ಬರ್ಲಿಲ್ಲ. ಏನೋ ಸಂಸಾರ ಸಾಕ್ಬೇಕು, ಜೀವನ ನಡೆಸಬೇಕು ಅಂತ ಡ್ಯೂಟಿ ಮಾಡಕ್ ಬಂದಿದ್ದೀನಿ. ಅರ್ಥ ಆಯ್ತಾ? ಎಲ್ಲ ಖಂಡಿತ ಬಿಡೋ ಮಾರಾಯ. ಈ ಲೋಕದಲ್ಲಿ ಎಷ್ಟೋ ಜನ ಕಳ್ತನನು ಮಾಡ್ಕಿನ, ಡಕಾಯ್ತಿನ ಮಾಡ್ಕಿನ, ಹೆಂಡತಿ ಮಕ್ಕಳು ಸಂಸಾರನ ನೋಡ್ಕಿನ್ ಸುಖವಾಗಿಲ್ಲಯ್ಯ. ನಿಂದೊಂದ್ ಬಾರಿ ವಿಶೇಷ ಏನಕ್ಕೆ ಅಕ್ಕ? ಅದೆಂತ ಗಂಟೆ ಶಬ್ದ ಕೇಳ್ತಿರ್ತೀರ? ಪಕ್ಕದ ಮನೆಯವ್ರು ಪೂಜೆ ಮಾಡ್ತಿರ್ತೀರಾ? ಇಂದ ಅಪರಾತ್ರಿ ಹೊತ್ತು? ಅದು ಕಣೆ, ಇವ್ರ ಮನೆಯಲ್ಲಿ ಹಳೆ ಕಾಲದ ಒಂದು ಗಡಿಯಾರ ಇದೆ, ಲಂಡನ್ ಬೇಕು, ವಿಕ್ಟೋರಿಯಾ ಕ್ಲಾಕ್. ಅದು ಹಿಂಗೆ ಶಬ್ದ ಮಾಡೋದು. ಹೌದಾ? ಬರ್ತಾ ಅದನ್ನೊಂದು ಇಟ್ಕೊಂಡು ಬರ್ತೀರೇನ್ರಿ? ಏಯ್ ಹಳ್ಳಿ, ಅದು ಟೇಬಲ್ ಮೇಲಿಟ್ಟ ಅಲ್ರಾಮ್ ಗಡಿಯಾರ ತಂದ್ಕೊಂಡೇನೆ. ಅದು 6 ಅಡಿ ಹತ್ರ 3 ಅಡಿ ಅಗಲ ಇದೆ ಕಣೆ. ಹೌದಾ? ಹೋಗಲಿ ಬಿಡಿ. ಮತ್ತಿನ್ನೇನ್ ಇರ್ತದ ಅವ್ರ வீட்டಲ್ಲಿ? ಅಲ್ಲ, ಈ ಸರಿ ಯಾರು ಏನಕ್ಕಂತ ಏನಾದ್ರು ತಗೊಂಡು ಬರೋದಿಲ್ಲೇನಾ? ಅಲ್ಲ ಕಣೆ, ಒಂದ್ ಕೆಲಸ ಮಾಡು, ಹಾ. ನಮ್ಮ ಮನೆ ಮುಂದೆ ಈ ಗುರುವಾರ ತೋರ್ಸು, ನಮ್ಮ ಶಿವಣ್ಣ ಒಂದು ಫೋನ್ ಈ ಕಡೆ ಕಳ್ಸು. ನಾನು ಈ ವಾಷಿಂಗ್ ಮಿಷಿನ್, ಈ ಗಾಡ್ರೇಜು, ಫ್ರಿಡ್ಜು ಎಲ್ಲ ಹಿಂದ್ಗಡೆ ಹಾಕೊಂಡು ಒಳ್ಳೆ ಮದುಮಗನ ತರ ಬರುತ್ತೆ ಸಿಗರೇಟ್ ಸೇದ್ಕೊಂಡು ಬಂದ್ಬಿಡ್ತೀನಿ. ಕಟ್ ಮಾಡೋ ಫೋನ್ ನಿನ್ನ. ಹಂಗ ಆರ್ಡರ್ ಮಾಡಕ್ಕೆ ನಾನು ನಿಂಗೆ ಪುಕ್ಸಟ್ಟೆ ಇಟ್ಕೊಂಡೋಳಂತ ಮಾಡಿ ಏನು? ಕಲ್ಯಾಣವಾಗಿರ್ತದೆ ನಮ್ದು ಧರ್ಮಸ್ಥಳത്തിൽ. ಅಲ್ಲ ಕಣ್ರಿ, ನನ್ನ ಮಾತು ಕೇಳ. ಮತ್ತ ಹಂಗಲ್ಲ ಹಿಂಗಲ್ಲ ಅಂತ ಕ್ಯಾತೆ ತೆಗಿಕೂಡ್ದು. ಕೇಳೆ. ಆಗಲ್ಲ ಅನ್ನೋದ್ರೆ ನನ್ ಕೇಳ್ಕರವಳೆ ಅಲ್ಲ ಮತ್ತೆ. ಈಗ ಹಂಗೆಲ್ಲ ಕಿರ್ಚ್ಬೇಡಿ. ರಸ್ತೆ ಮೇಲೆ ಹೋಗೋ ಪೊಲೀಸ್ನವರು ಬಂದಾರು. ಅಲ್ಲ, ನಾನು ಅಲ್ಲಿಗೆ ಬಂದು ಬಿಡ್ಲಾ ಅಂತ. ಯಾಕಂದ್ರೆ ನಿಮಗ್ ಬೇಕಾ ನೀವು ತಗೋಬಹುದು, ನನಗ್ ಬೇಕಾದ್ದು. ಬಹಳ ಒಳ್ಳೆ ಐಡಿಯಾ ಕಡೆ ನಿಂತು. ಗಂಡ ಹೆಂಡತಿ ಇಬ್ರು ಕೈ ಕೈ ಹಿಡ್ಕೊಂಡು ಬೇಕಾಗಿದ್ದನ್ನೆಲ್ಲ ಬ್ಯಾಗಿ ಹಾಕೊಂಡು ಬರಕ್ಕೆ ಇದೇ ನ್ಯಾಷನಲ್ ಮಾರ್ಕೆಟ್ ಕಟ್ಬೋದ. ಮೊದ್ಲು ನೀನಿಡು, ಆಮೇಲೆ ನಾನು ಇಡ್ರೆ. ಸರಿ ಸರಿ, ಗುಡ್ ಬೈ. ಮತ್ತೇನೇ ನಿನ್ ಸಮಸ್ಯೆ? ಬರ್ತಾ ಇದ್ದ ಕಿಚ್ಚು ಮಾಡ್ತಾ ತಗೊಂಬನ್ನಿ. ಅಯ್ಯೋ ದೇವ್ರೆ, ಮನೆ ಒಳಗಡೆ ದೀಪ ಉಳಿದಿದೆ, ಒಳಗಡೆ ಯಾರಾದ್ರೂ ಇದಾರ ಅಂತ. ಹೆದ್ರು ಬೇಡ, ನಾನು ಬಹುಶಃ ದೀಪ ಆರ್ಸಕ್ ಮಾಡ್ತಿರ್ಬೇಕು. ಯಾರು ಬರ್ತಾರೆ ಇಲ್ಲಿಗೆ? ನಿಮ್ ಹೆಂಡತಿ ಏನಾದ್ರು ಬಂದ್ಬಿಟ್ಟಿದ್ರೆ? ಅವಳು ಯಾಕೆ ಬರ್ತಾಳೆ? ಮನೆ ಬಿಟ್ಟು ಹೋದೊಳಗೆ ಈ ಕಡೆ ಅರಿವೇ ಇರೋದಿಲ್ಲ. ಮನೆ ದೋಚ್ಕೊಂಡು ಹೋದ್ರು ತಿರುಗಿ ನೋಡೋಣ ಆಸಾಮಿ. ಕಮಾಂಡಿ ನೋಡಿದ್ಯಾ? ಯಾರು ಇಲ್ಲ. ನಾನೇನೆ ಬಹುಶಃ ದೀಪ ಆರ್ಸಕ್ ಮರ್ತಿರ್ಬೇಕು. ನನಗೆ ಆದ್ರೂ ಹೆದರಿಕೆ ಆಗ್ತಿದೆ. ಹೆದರಿಕೆ? ಯಾತಕ್ಕೆ? ಹೆದರಿಕೆ ಅಂದ್ರೆ ಹೆದರಿಕೆ ಅಂತಲ್ಲ, ಅದನ್ನು ಪಾಪ ಪ್ರಜ್ಞೆ ಅಂತಾರಲ್ಲ. ಪಾಪ ಪ್ರಜ್ಞೆ ಯಾತಕ್ಕಿದ್ರಲ್ಲಿ?
ನಾವಿಬ್ರು ಪ್ರೀತಿ ಮಾಡಿದೀವಿ, ಜೊತೆಗೆ ಇರ್ತೀವಿ. ನನಗೆ ನನ್ನ ಹೆಂಡತಿ ಸರಿ ಇಲ್ಲ, ನಿನಗೆ ನಿನ್ ಗಂಡ ಸರಿ ಇಲ್ಲ, ನಾವಿಬ್ರು ಜೊತೆಯಾಗಿ ಬಾಳೋಣ ಬಾ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಯಪ್ಪ ಮರತೆ ಏನ ಕಷ್ಟದಿದೆ ನನಗೆ ನೀನು ನನ್ನ ಗಂಡ ಸುದ್ದಿ ಹೇಳ್ತೀರಾ? ಒಂದೇ ಸಲ ಏನೇನೋ ನೆನಪಾಗ್ಬಿಟ್ಟು ಮದುವೆ ಸಮಯದಲ್ಲಿ ಹೇಳ್ತಾರಲ್ಲ, ಧರ್ಮೇಚ ಅತ್ಯೇಚ. ತಪ್ಪಾಯ್ತು, ನಾನೇನ್ ಬೇಕು ಅಂತ ಹೇಳಿಲ್ಲ ಅಲ್ವಾ. ನೋಡು, ನಾವು ಬೇಕಾದ್ರೆ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡೋಣ, ಆಮೇಲೆ ಬೇಕಾದ್ರೆ ಅಲ್ಲಿಗೆ ಹೋದಾಯ್ತು. ಅಲ್ಲಿಗೆ ಅಂದ್ರೆ ಅಲ್ಲಿಗೆ ಅಂದ್ರೆ ಆ ಕಡೆ ರೂಮ್ಗೆ, ಅದು ನನ್ನ ಬೆಡ್ರೂಮು. ಅಲ್ಲಿ ಜಾಗ ವಿಶಾಲವಾಗಿದೆ, ಗಾಳಿ ಬೆಳಕು ತುಂಬಾನೇ ಚೆನ್ನಾಗಿ ಬರುತ್ತೆ. ಸರಿ, ಹಾಗೆ ಮಾಡೋಣ. ಹೋಗೋಣ ಹಾಗಾದ್ರೆ. ನಾನು ಹೇಳಿದ್ದು ನೀನ್ ಇಲ್ಲೇ ಕುತ್ಕೊಂಡು ಮಾತಾಡೋಣ ಅಂದ್ಯಲ್ಲ, ಹಾಗೆ ಮಾಡೋಣ ಅಂತ. ಸರಿ ಬಿಡು. ಸರಿ ಬಿಡು. ಮತ್ತೆ ಗೊತ್ತಾಯ್ತು, ನನಗೆ ಭಯ ಆಗ್ತಿದೆ. ನಾನು ಹೊರಟೆ. ನಿಲ್ಲು. ನಾನು ಹೊರಟೆ. ನಿಲ್ಲು. ನಾನು ಹೊರಟೆ. ನಿಲ್ಲು. ಇಷ್ಟಕ್ಕೆಲ್ಲ ಎದುರ್ಕೊಂಡ್ರೆ ಹೇಗೆ? ಅದು ಗಡಿಯಾರ 1 ಗಂಟೆ ಹೊಡಿತು ಅಷ್ಟೇ. ನನಗೆ ನಿನ್ನ ಹೆಂಡತಿನ ನೆನಪಾಗ್ತಿದೆ, ಅವಳು ನಿಜವಾಗ್ಲೂ ಹೋಗಿದ್ದಾಳ ಅಂತ. ಆಗ ನಿನ್ ಗಂಡ, ಈಗ ನನ್ನ ಹೆಂಡತಿ. ಹಾಗಲ್ಲ ಡಿಯರ್, ನೋಡು, ನಾವು ಇದನ್ನೆಲ್ಲ ಮರ್ತು ಬಿಡಬೇಕು. ನಾವೀಗ ಸೀದಾ ಬೆಡ್ರೂಮ್ಗೆ ಹೋಗಿ ಏನಾದ್ರೂ ಸ್ವಾರಸ್ಯಕರವಾದದನ್ನ ಮಾಡೋಣ ಅಂದ್ರೆ ಮಾತಾಡೋಣ ಅಂದೆ. ಹಾ, ಉಷಾ ಹೊತ್ತ ಬಂದು ಹಾಡಾಕ್ತೀನಿ. ಹರಿಕೃಷ್ಣನ್ ಹಾಡಾಕ್ತೀನಿ. ಬೇಡ ಬೇಡ ಬೇಡ, ಒಂದು ನೀನು ನಿನ್ ಗಂಡನ್ ಧ್ವನಿ ತರನೆ ಗಟ್ಸ್ ಆಗಿರುತ್ತೆ. ಹಾ, ಫ್ಲೂಟ್ ಹಾಕ್ಲಾ? ಏನಾದ್ರು ಮಾತಾಡೋಡಿ. ನೀನೇನಾದ್ರೂ ಮಾತಾಡು. ಹಾ, ನನಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ಮತ್ತೆ ನೀನು ಚಿಕ್ಕ ಮಗುವಾಗಿದ್ದಾಗ ಏನೇನ್ ಮಾಡ್ತಿದ್ದೆ ಅಂತ ಹೇಳು, ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಟರ್ಫ್ಲೈ 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 ವೇರ್ ಆರ್ ಯು ಗೋಯಿಂಗ್. ವೇರ್ ಆರ್ ಯು ಗೋಯಿಂಗ್. ತಮಾಷೆ ಅಂದ್ರೆ ನನಗೆ 7 ವರ್ಷ ಆಗೋವರೆಗೂ ನಡೆಯಕ್ಕೆ ಬರ್ತಿಲ್ವಂತೆ, ಮಾತಾಡೋದು ಅಷ್ಟೇ, ರಕಾರನೇ ಬರ್ತಿಲ್ವಂತೆ. ರ ಅನ್ನಲೆಲ್ಲ ಲ ಅಂತಿದಂತೆ. ಉದಾಹರಣೆಗೆ ನೀರು ಅನ್ನಲ್ಲಿ ನೀರು ಅಂತಿದಂತೆ, ಮರ ಅನ್ನಲ್ಲಿ ಮಲ ಅಂತಿದಂತೆ, ಮತ್ತೆ ಬೆಡ್ರೂಮ್ ಅನ್ನಲ್ಲಿ ಬೆಡ್ರೂಮ್ ಅಂತಿದಂತೆ. ಹಾ, ನೀನು ವಿಷಯ ಗೊತ್ತಾ, ನಾನು ಈ ಬೆಡ್ರೂಮ್ ಅಲ್ಲಿ ಅಲ್ಲಲ್ಲ ಈ ಬೆಡ್ರೂಮ್ ಅಲ್ಲಿ ಹೇಗೆ ಓಡಾಡ್ತಾ ಇದ್ದೆ ಅಂದ್ರೆ, ಅಕ್ಕ ಎಲಿಫ್ಯಾಂಟ್ ಎಲಿಫ್ಯಾಂಟ್ ಎಲಿಫೆಂಟ್ ಎಲಿಫೆಂಟ್ ವೇರ್ ಆರ್ ಯು ಗೋಯಿಂಗ್. ವೇರ್ ಆರ್ ಯು ಗೋಯಿಂಗ್. ಯಾಕೋ ಆಡಾಗ್ತಾ ಇದೆ ಅಲ್ವಾ, ಅದು ಈ ಫ್ಲೂಟಿನೊಟ್ಟಿಗೆ ಸ್ವಲ್ಪ ಜಾಸ್ತಿನೇ ಆಡಾಯ್ತು. ಹಾ, ಸ್ಯಾಕ್ಸೋಫೋನ್ ಹತ್ರ. ಕದ್ರಿ ಗೋಪಾಲ ತೋದು. ಹಾ, ವಾಹ್ ವಾಹ್, ರಘುವಂಶ ಸೂದ. ಹ, ಈ ಹಾಡು ಕೇಳ್ತಾ ಇದ್ರೆ ಇಡೀ ಆರ್ಮಿನೇ ನಮ್ಮನೆ ಬಾಗ್ಲಲ್ಲೇ ಹೋದಾಗ ಅನಿಸ್ತಾ ಇದೆ. ನಿಮ್ಗೆ ವಿಷಯ ಗೊತ್ತಾ, ನಾನು ಆರ್ಮಿಗೆ ಜಾಯ್ನ್ ಆಗೋಣ ಅಂತ ಇದ್ದೆ. ಹೌದಾ? ಹಾ, ನನ್ನ ಹೈಟು, ನನ್ನ ವೆಯ್ಟು, ನನ್ನ ಪರ್ಸನಾಲಿಟಿ ಎಲ್ಲ ಅದಕ್ಕೆ ಸೂಟ್ ಆಗ್ತಾ ಇತ್ತು. ಸ್ವಲ್ಪ ಫ್ಯಾಟ್ ಆಗ್ಬಿಟ್ಟು ಅಮ್ಮ ಬ್ಯಾಡ ಅಂದ್ಬಿಟ್ಟು. ನಿನ್ ಗಂಡನು ಆರ್ಮಿಗೆ ಸೇರ್ಬೇಕು ಅಂತಿದ್ನಂತೆ, ಪಾಪ ಸೆಲೆಕ್ಷನ್ ಆಗಿಲ್ವಂತೆ. ಹೇಗಂತೀನಿ ನರ್ಪೇತ್ನ ಅಲ್ವೇ? ನೋಡು ನೋಡು, ನನ್ ಗಂಡನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ನೀನು. ನನಗೊಂಥರ ಗಿಲ್ಟ್ ಫೀಲ್ ಆಗುತ್ತೆ. ಪೂರ್ ಮ್ಯಾನ್ ಈಗ ಎಲ್ಲಿದ್ದಾನೋ, ಏನ್ ಕತೆನೋ. ಮನ
think that he is no more. I mean, he is there. What? He does not exist in our world. ಎಷ್ಟು ಚೆನ್ನಾಗಿದೆ ಈ ಶಬ್ದ. ಅದನ್ನ ನಾನು ಅವಾಗಿಂದ ಬಡ್ಕೊಳ್ತಾ ಇರೋದು. ನೋಡು, ಈ ಪ್ರಪಂಚ ಇದೆಯಲ್ಲ, ಇದನ್ನ ಇದೊಂದು ಇಂಪರ್ಫೆಕ್ಟ್ ವರ್ಡ್. ಆದ್ರೆ ನಮ್ಮ ಆದರ್ಶ ಲೋಕ ಏನಿದೆಯಲ್ಲ, ಅದು ಹಾಗಲ್ಲ. ಅದು ಒಂದು ಕಲ್ಪನೆ ಜಗತ್ತು. ಈ ಜಗತ್ತು ಅನ್ನೋದೇ ಒಂದು ಕಲ್ಪನೆ ಮಾತ್ರ. ಅದು ನಮ್ಮ ಮನಸ್ಸಿನಲ್ಲಿ ಸೃಷ್ಟಿಯಾಗ್ಬಿಡ್ತು ಅಂತ ಆದ್ರೆ ನಿಜವಾಗಿಯೂ ಅಸ್ತಿತ್ವಕ್ಕೆ ನಾವು ಕೂಡ ಅಂತಹ ಒಂದು ಹೊಸ ಜಗತ್ತನ್ನ ನಮ್ಮ ಮನಸ್ಸಿನಲ್ಲಿ ಸೃಷ್ಟಿ ಮಾಡಬೇಕು. ಮನದಾಸೆ ದೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ, ಮನದಾಸೆ ದೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ. ಮಧುಮಂಚಕ್ಕೆ ವಿಧಿ ಅಂಜಿಕೆ, ಅದಕೇತಕ್ಕೆ ಅಂಜಿಕೆ ಶಂಕೆ, ಮೆಲ್ಲುಸಿರೆ ಸವಿಗಾನ, ಎದೆ ಝಲ್ಲನೆ ಹೂವಿನ ಬಾಣ, ಮೆಲ್ಲುಸಿರೆ ಸವಿಗಾನ, ಎದೆ ಝಲ್ಲನೆ ಹೂವಿನ ಬಾಣ. ಯಾರದಿರ್ಬೋದು? ಅಲ್ಲಲ್ಲ, ಅವಳೇ ಮತ್ತೆ ಅಂದ್ರೆ ಯಾರಿಗೆ ಅಂತ ಮಾಡ್ತಾಳೆ? ನಾವು 3 ದಿನ ಊರಲ್ಲಿರೋದಿಲ್ಲ, ನಾನು ಅಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳ್ತೀನಲ್ಲ. ಮತ್ತೆ ಅದು ಇನ್ನೂರು ಕಟ್ಕಟ್ಟ ಬರ್ತಾ ಇದೆ. ಎಷ್ಟಿದೀಪಲ್ಲ ಯಾವನ ಸಿಕ್ಕಾಬಟ್ಟೆ ಎಣ್ಣೆ ಹಾಕೊಂಡು ಪ್ರಾಣ ಮನೆಗೆ ಹೋಗಿತ್ತಂದ್ರೆ ಅದ್ರ ಪಡಿಗೆ ಸುಂದಾಗತ್ತೆ. ನಾವಿಬ್ರು ಸೀದಾ ರೂಮಿಗೆ ಹೋಗೋಣ. ಏನ್ ಮಾಡೋದು? ಹಾ ಅಬ್ಬಾ, ಇನ್ನ ಚಿಂತೆ ಇಲ್ಲ. ಯಾವನ್ ಎಷ್ಟು ಬೇಕಾದ್ರೂ ಫೋನ್ ಮಾಡ್ಲಿ, ಎಂಗೇಜ್ ಬಂದ್ಬಿಡುತ್ತೆ. ಇದೇನ್ ಮಾಡಿದ್ರೆ ನೀನು? ಈಗ ಫೋನ್ ಮಾಡಿದ್ರು ಯಾರು ಇದ್ದಾರೆ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಂಡರು ನಾ ಮನೇಲಿ ಇದೀನಿ ಅನ್ಕೊಂಡು ಇಲ್ಲಿ ಬಂದ್ಬಿಟ್ರೆ ಅಯ್ಯಯ್ಯೋ ಕೆಲಸ ಕೆಟ್ಟೋಯ್ತು. ಫೋನ್ ಎಂಗೇಜ್ ಆಗಿದೆ ಅಂದ್ರೆ ನಾನೇನೆ ಮನೇಲಿ ಇರ್ಬೇಕಾಗಿಲ್ಲ. ಏನ್ ಬೇಕಾದ್ರೂ ಆಗ್ಬೋದು. ಈ ಮನೆಗೆ ಒಬ್ಬ ಗಂಡನಿಗೆ ಇರ್ಬೋದು. ಅವನ ಕೆಲಸ ಸುಲಭ ಆಗ್ಲಿ ಅಂತ ಅವನ ಫೋನ್ನ ಎತ್ತಿಟ್ಟಿರ್ಬೋದಲ್ಲ. ಮತ್ತೆ ಈ ಮನೆಯಲ್ಲಿ ನಾವಿಬ್ಬರಲ್ಲದೆ ಇನ್ನೂ ಯಾರೋ ಒಬ್ರು ಇದ್ದ ಕಾಣಿಸ್ತಿದೆ ನನಗೆ. ನೋಡಿ ಚಿನ್ನ, ಹೀಗೆ ಹೆದರ್ದಾಗ್ಲೇ ನಮ್ಗೆ ಏನೇನೋ ಕಾಣಿಸಕ್ ಶುರುವಾಗುತ್ತೆ. ನಾವು ಬೇಕಾದ್ರೆ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ. ಅದು ಗಂಟೆ ಶಬ್ದ ಹೇಳಿದ್ನಲ್ಲ, ಗಡಿಯಾರಲ್ಲಪ್ಪ. ಗಂಟೆ ಏನಂತಾನೆ ಗಡಿಯಾರ, ಬೆಳ್ಳಿಯ ಬಣ್ಣದ ಗೋಳಾಕಾರ, ಟಿಕ್ ಟಿಕ್ ಕೆಳಯ ಟಿಕ್ ಟಿಕ್ ಥಾಯ್, ಟಿಕ್ ಟಿಕ್ ಕೆಳಯ ಟಿಕ್ ಟಿಕ್ ಥಾಯ್. ಆಗಿನ 1 ಗಂಟೆ ಹೋಗಿದ್ದು, ಇನ್ನು 10 ನಿಮಿಷನೂ ಆಗಿಲ್ಲ. ಹೌದಲ್ಲ, ನೋಡಿದ್ಯಾ? ಹಳೆ ಗಡಿಯಾರ ಯಾವಾಗಲೂ ನಿಂತೋಗ್ಬಿಟ್ಟಿದೆ. ಅದಕ್ಕೆ ಯಾವಾಗಲೂ ಬಾರಿಸ್ತಾ ಇದೆ. ನಾವು ಈಗ ಸೀದಾ ರೂಮಿಗೆ ಹೋಗೋಣ ಬಾ. ಇದು ಹಾಗೆ ಉಳಿದಿದೆ, ಅದನ್ನ ಜಾಗ ಕಳಿಸ್ಬಿಡ್ತೀನಿ. ತಗೊಂಡಲ್ಲಿ ಇನ್ನ ಕೆಲಸ ಸಾಕಾಗ್ತಾ ಇಲ್ಲ. ಏನ್ ಬೇಕಾದ್ರೆ ಬನ್ನಿ, ನಾನು ಎದುರಿಸ್ತೀನಿ. ಹಲೋ, ಇಷ್ಟೊಂದು ಏನ್ ಮಾಡ್ತಿದ್ದಲೆ ಬೇಬಸಿ? ಅರ್ಧ ಗಂಟೆಯಿಂದ ಫೋನ್ ತಿರ್ಪಿ ಎನ್ನ ಕೈಯಲ್ಲಿ ಹೇಗೆ ಹೋಯ್ತು? ಒಂದು ಮೋಜಿಗೆ ಮಾಡಿದೀಯಾ? ದಯವಿಟ್ಟು ಕ್ಷಮಿಸಿ. ಯಾರು ಮಾತಾಡ್ತಾ ಇರೋದು ನನ್ಗೆ ಗೊತ್ತಾಗ್ತಾ ಇಲ್ಲಲ್ಲ. ಅಪ್ಪು ಇಂಗ್ಲೆಂಡ್ ರಾಣಿ ಇಂಗ್ಲಿಷ್ ಮಾತಾಡ್ತಿದ್ದೆ. ಇಪ್ಪ ಅಣ್ಣ
ನೀನ್ ಹೇಳ್ತಿದ್ದವನ ನೀನ್ ಯಾರು ಅಂತ ಕೇಳ್ತಿದ್ಯಲ್ಲ ನಾಚೆ ಆಗ್ತಿಲ್ಲ ನಿನಗೆ ನನಗೆ ಆಸೆ ಪೂರ ಬಂದಿತ್ತು ಅದ್ಯಾರೋಡ ದನಿ ಯಾವ್ದೋ ಮೋಹಿನಿ ಹೇಳ್ಕಿರ್ತೀರ ಅಂತ ಕಿರ್ಸ ಕೇಸ್ತಾ ಇರ್ತದಲ್ಲ ನಿಜ ಹೇಳ್ತೀನಿ ನನಗೆ ಈ ಹೆಂಗಸು ಯಾರು ಗೊತ್ತೇ ಇಲ್ಲ ನಾ ಈ ಗುಡಿ ಹಿಡಿದು ಬಾಸ್ತೆ ಆದ್ರೆ எனக்கு ಬಹಳ ಚಂದ ಗೊತ್ತಾಯ್ತು ದನಿ ನೀನ್ ಮತ್ತೆ ಹಳೆ ಕಳ್ಳಾಟ ಶುರು ಮಾಡಿನ ನಾನ್ ಬಿಡೋಳಲ್ಲ ನನಗೆಲ್ಲ ತಿಳಿತೈತೆ ನಂಗಲ್ಲಿ ಯಾಕೆ ವರ ಬೇಡ ಅಂತಂದೆ ಅಂತ ಈಗ ಗೊತ್ತಾತಲ್ಲ ಆದ್ರೆ ಇವತ್ತಲ್ಲ ನಾಳೆ ನೀನು ಬಂದ್ರೆ ಬರ್ತೀಯಲ್ಲ ಅಪ್ಪ ತೋರಿಸ್ರೆ ಊರಿಗೆಲ್ಲ ಚಮಟ ಮಾಡಿ ನಿನ್ನ ಕತ್ತೆ ಮೇಲೆ ಕೂರಿಸಿ ಹಳೆ ಎಕ್ಕ ಸೆರಪು ತಗೊಂಡು ಬಾರಿಸಿ ನೋಡಿ ಮೇಡಮ್ ನೀವು ರಾಂಗ್ ನಂಬರ್ ಫೋನ್ ಮಾಡಿದ್ರಾ ಇದು ಸಂಗಮ ಅಪಾರ್ಟ್ಮೆಂಟ್ ಗೊತ್ತೈತೆ ನಂಬರ್ 12ನೇ ಫ್ಲಾಟ್ ನೋಡು ಈಗ ನಿನ್ನ ದನಿ ಬದಲಾಯಿಸಿ ಮಾತಾಡೋ ನಾಟಕ ಬಿಟ್ಟು ಸೀದಾ ಸೀದಾ ಹೇಳು ಮಾಡೋ ಕೆಲಸ ಬಿಟ್ಟು ಇನ್ನೇನೋ ಮಾಡೋದಕ್ಕೆ ಹೊಂಟಿದೆಯಲ್ಲ ಸಮಾಲ ಇದು ನಾನೇನು ಮಾಡ್ತಾ ಇಲ್ಲಲ್ಲ ಅದನ್ನ ನಾನು ಹೇಳಿದ್ದು ಮಾಡ್ಬೇಕಾದ ಕೆಲಸ ಮಾಡ್ತಾ ಇಲ್ಲ ಯಾಕಿದ ಕೆಲಸ ಹಚ್ಕೊ ಕೂತಿದ್ಯಾ ಅಂತ ಆ ಮೋಹಿನಿ ಮಾತು ಕೇಳ್ತಿದ್ದೆ ನನಗೆಲ್ಲ ಅರ್ಥ ಆಗಿಬಿಡ್ತು ನೋಡಿ ನೀವೇನೇನು ಮಾತಾಡ್ತಾ ಇದ್ದೀರಾ ಹೌದಪ್ಪ ನಾನೇನೇನೋ ಮಾತಾಡೆ ನೀನ್ ಮಾತ್ರ ಸತ್ಯ ಹರಿಸ್ತೀನಿ ನಾನು ಒಬ್ಬ ಬಾರ ಅದೆಲ್ಲ ಬೇಡ ಈಗ ಕಳ್ಳರು ಕಳ್ತನ ಮಾಡಿದ್ರೆ ಗೊತ್ತಾಗೋದಿಲ್ಲ ಆದ್ರೆ ಸುಳ್ಳು ಹೇಳಿದ್ರು ಗೊತ್ತಾಗ್ಬಿಡ್ತದೆ ಇಲ್ಲಿ ನೋಡಿ ಮೇಡಮ್ ಇಲ್ಲಿ ನೋಡ್ರು ಸುಳ್ರು ಯಾರು ಇಲ್ಲ ಇಲ್ಲಿರೋದು ರೆಸ್ಪೆಕ್ಟಬಲ್ ಪೀಪಲ್. ಮತ್ತೆ ನೀವ್ ಯಾರ ಹತ್ರ ಮಾತಾಡ್ತಾ ಇದೀನಿ ಅಂತ ತಿಳ್ಕೊಂಡಿದ್ದೀರಾ ನನ್ನ ಗಂಡನ ಅಂತ ನಾನು ಮಾತಾಡ್ತಿರ್ತಾರೆ ಹಾಗಾದ್ರೆ ನಾನು ನಿಮ್ ಗಂಡ ಅಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ನನಗೆ 16 ವರ್ಷಗಳ ಹಿಂದೆನೆ ಮದುವೆ ಇದೆ ಅದೃಷ್ಟವಶಾತ್ ಅವಳು ಈಗ ಇಲ್ಲಿ ಇಲ್ಲ ಮಾತು ಬೇರೆ ಬಿಡಿ ಮತ್ತೆ ಅದರೋ ಹಾಕಿಕೊಳ್ಳೋದಲ್ಲ ಅವನು ಇಲ್ಲಿಲ್ಲ. ಪಾರ ಹಂಗೆಲ್ಲ ನಾಟಕದ ಕಳ್ಳ ಅಲ್ಲ ನಿಜವಾಗೂ ಕಳ್ಳನೇ ಹೌದಾ ಬಹಳ ಸಂತೋಷ ಅವ ಇಲ್ಲ ಅನ್ನೋದೇ ಹೌದು ಅಂತಾದ್ರೆ ಮತ್ತೆ ನೀನೇನ್ ಮಾಡ್ತಿದ್ಯಾ ಆ வீட்டಲ್ಲಿ ಇದು ಒಳ್ಳೆ ಕಥೆ ಇತ್ತಲ್ಲ ಇದು ನಂದೇ ಮನೆ ಹೌದಾ ரொம்ப ಸಂತೋಷ ಇಂದು ಅಪರಾತ್ರಿ ಹೊತ್ತಿನಾಗೆ ನಿಂದೇ ಸ್ವಂತ ಮನೇಲಿ ನಿಂದೇ ಸ್ವಂತ ಹೆಂಡತಿ ಬೇರೆ ಕಡೆ ರವಾನಿಸಿ ಇನ್ಯಾವುದೋ ಹೆಂಗಸನ್ನ ತಂದು ಮಾಡ್ಕೊಂಡಿರ್ಕೆಯಲ್ಲ ಇದು ಸಂಸಾರಸ್ಥರ ಲಕ್ಷಣ ಹೌದು ಇಷ್ಟ್ರ ಮೇಲೆ 4 ದಿನ ಊರಾಗಿರೋದಿಲ್ಲ ಅಂತ ಬೇರೆ ಹೇಳಿದ್ಯಂತೆ ನೀನು ನನ್ನ ಗಂಡನಿಗಿಂತ ದೊಡ್ಡ ಕುಳನೇ ಸೈ ಬಿಡ ನೋಡಿ ಮೇಡಮ್ ನೀವೇನ್ ಬೇಕಾದ್ರೂ ತಿಳ್ಕೊಳ್ಳಿ ಆದ್ರೆ ಒಂದು ಮಾತು ಹೇಳಿ ನಾನು 3 ದಿನ ಊರಲ್ಲಿ ಇರೋದಿಲ್ಲ ಅಂತ ನನ್ನ ಹೆಂಡತಿಗೆ ಹೇಳಿದ್ನ ನಿಮಗೆ ಯಾರು ಹೇಳಿದ್ದು ಎನ್ನ ಗಂಡ ಹಾ ನಿಮ್ ಗಂಡ ಅವರಿಗೆ ಗೊತ್ತಾಯ್ತು ಅಂತ ಅಷ್ಟು ತಿಳಿದಿರೋ ದಡ್ಡ ಅಲ್ಲ ಎನ್ನ ಗಂಡ ಈಗ 10 ದಿನದಿಂದ ನೀವು ಎಲ್ಲೆಲ್ಲಿ ಓಡಾಡ್ತಿರ್ತೀರಿ ಏನೇನ್ ಮಾತಾಡ್ತಿರ್ತೀರಿ ಎಲ್ಲ ತಿಳ್ಕೊಂಡಿರ್ತೀರಾ ನಿಮ್ಮನೆ ಕಣ್ಣ ಕಣ್ಣಿಟ್ಕೊಂಡು ಕಾಯ್ತಾ ಇರ್ತಾರೆ ಕಣ್ರಿ ಅವ್ರ ಗಂಡ ಇವಾಗ ಖಾಸಗಿ ಕಂಪನಿಲಿ ಒತ್ತಡರಾಗಿದ್ದಾನೆ ನಿಂಗೆ ಅವರನ್ನ ನಿಂಗೆ ಫಾಲೋ ಮಾಡೋದಕ್ಕೆ ಬಿಟ್ಟು ನಮ್ಮ ಜೊತೆ ಎಲ್ಲ ತೆಗೆದುಕೊಳ್ತಿದ್ದಾಳೆ ಅರ್ಥವಾಯ್ತು ಬಿಡಿ ನನಗೆ ಈಗ ಎಲ್ಲದೂ ಅರ್ಥ ಆಗ್ತಾ ಇದೆ ನೀವು ನಿಮ್ ಗಂಡ ಇಬ್ರು ನಾಟಕ ಚೆನ್ನಾಗಿ ಮಾಡ್ತಾ ಇದ್ದೀರಾ ಆದ್ರೆ ನಾನು ನಿಮಗೆ ಬೈಯೋದಿಲ್ಲ ನಾನು ನಿಮಗೆ ದೂಷಿಸೋದಿಲ್ಲ ಯಾಕೆ ಅಂದ್ರೆ ಇದಕ್ಕೆಲ್ಲ ನಿಂತಷ್ಟೇ ಅವನು ಹೆಂಡತಿ ಅವಳು ನಿಮ್ಮನ್ನ ಸಿಕ್ಕಿಸಿ ಹಾಕಿ ಅವಳು ಮಾತ್ರ ನೇಪಥ್ಯದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಅಲ್ಲ ರಾಯ್ರೆ ನಾನಾಗಲಿ ಎನ್ನ ಗಂಡನೇ ಆಗಲಿ ಕೈತನ ಮಾಡಿರ್ಬೋದು ಸುಳ್ಳು ಹೇಳಿರ್ಬೋದು ಹಂಗೆಲ್ಲ ಇನ್ನೊಬ್ರು ಸಂಸಾರದೊಳಗೆ ಕೈ ಹಾಕ ಮನೆ ಆಡ್ಬುದ್ದಿ ಯಂಗಳಿಗಿಲ್ಲ ಹೇಳಿದ್ದಲ್ಲ ಮೇಡಮ್ ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ ಅಂತ ಏನ್ ಮಾಡೋಣ ಇಡೀ ಜಗತ್ತೇ ಹಾಗಾಗಿದೆ ಎಲ್ಲರೂ ಬೆಂಕಿ ಹಚ್ಚೋರೇ ಆಗಿದ್ದಾರೆ ಜಾತಿ ಧರ್ಮಗಳ ನಡುವೆ ಅಷ್ಟೇ ಯಾಕೆ ಗಂಡ ಹೆಂಡತಿ ನಡುವೆ ನಂಬಿಕೆನೆ ಉಳಿದಿಲ್ಲ ಮೇಡಮ್ ನೀವ್ ಯಾರೇ ಆಗಿರಿ ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿ ಒಂದು ಮಾತು ಹೇಳ್ತೀನಿ ಇನ್ಮೇಲೆ ಸಂಸಾರ ಅನ್ನೋದಕ್ಕೆ ಫ್ಯೂಚರ್ ಇಲ್ಲ ಮೇಡಮ್ ಅಂದ್ರೇನು ಆ ಕೆಲ್ಸಕ್ಕೂ ಕೈ ಹಾಕಿದ್ದೇನೆ ನನ್ನ ಗಂಡ ದಟ್ ಈಸ್ ಇಸ್ ಪಾರ್ಟ್ ಆಫ್ ಇಸ್ ಡ್ಯೂಟಿ ನೀರಿಗೆ ಇಳಿದ್ಮೇಲೆ ಚುಳಿ ಅಂದ್ರೆ ಆಗತ್ತಾ ಅಯ್ಯ ಮುರುಗ ರಾಯರೇ ಒಂದು ಕೆಲಸ ಮಾಡಿ ಎನ್ನ ಗಂಡ ಅನ್ನೋ ನಾಮಾರ್ಗ ಈಗ ನಿಮ್ಮ ಮನೆಯಲ್ಲೇ ಎಲ್ಲ ಒಪ್ಕೊಂಡು ಕೂತಿದ್ದಾನೆ ಅವನನ್ನು ಹಿಡಿದು ಕೈ ಕಾಲು ಕಟ್ಟಿ ಹಾಕಿ ನಮ್ಮಗಳ ಇಲ್ಲ ಮೇಡಮ್ ಅಲ್ಲಿ ಹಂಗಾರೆ ಎಲ್ಲಿಗೆ ಹೋಗಿದ್ದಾತು ಅಂತೇನೆ ಈಗ ಅರೆ ಗಂಟೆಯಿಂದ ನಾನೇ ಫೋನ್ ಮಾಡಿ ಮಾತಾಡಿದ್ದೆ ಅವ ಅಲ್ಲೇ ಇದ್ದ ಇದ್ರು ಇರ್ಬಹುದು ಕಣ್ರಿ ನಿಮ್ ಹೆಂಡತಿನೇ ನಿಮ್ಮ ಮನೆ ಬೀಗ ಕೊಟ್ಟಿರ್ಬೋದು
ಏನಾದ್ರೂ ಸಾಕ್ಷಿ ಸಿಗುತ್ತಂತ ಹುಡುಕಿನೂ ನೋಡಿರ್ಬೋದು. ಇಪ್ಪು ಅವ ಅಲ್ಲಿಲ್ಲೇ ನಂಗಾರೆ ಖಂಡಿತವಾಗಿ ಇಲ್ಲ ಮೇಡಮ್. ಮತ್ತೆ ಎಲ್ಲಿಗೆ ಹೋಗಿದ್ದದು ಅಂತೇನೆ. ಹಾ, ಮೋಸ್ಟ್ಲಿ ನನ್ನ ಹೆಂಡತಿ ಮನೆಯಲ್ಲಿ ಅವಳನ್ನು ಕೂತ್ಕೊಂಡು ಮುಂದೇನು ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಿರ್ಬೋದಾ ಅಂತ. ಹೌದಾ? ಎಂತ ಊರು ನಿಮ್ಮ ಹೆಂಡತಿದು? ಫೋನ್ ಆಯ್ತಾ ಅವಳಿಗೆ? ಇದೆ ಬರ್ಕೊಳ್ಳಿ. 98808811. ಸರಿ ಬಿಡಿ, ನಾನೇ ನೋಡ್ಕಿರೆ. ಈಗ ಆಯ್ತಲ್ಲ ಪಟ ಬಾಯ್ಲು. ಆಯ್ತಲ್ಲ ಠಾಣ ಡಂಗುರ. ಇನ್ನು ಆಸನ ಮಾತಾಡ್ತಾರೆ. ಹಾಗಾದ್ರೆ ಈಗ ಏನ್ ಮಾಡೋಣ ಅಂತ? ನೀನ್ ಮಾಡಕ್ಕೇನು ಉಳಿದಿಲ್ಲ. ಒಂದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋಬೇಕು, ಇಲ್ಲಾಂದ್ರೆ ಓಡ್ ಹೋಗ್ಬೇಕು. ಇಲ್ಲ ಓಡೋಗೋದು ಬೇಡ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ಳೋದು ಬೇಡ. ಸ್ಟಾಪ್. ಅಲ್ಲ, ಹಾಗಿದ್ದಾದ್ರೂ ಏನು ಅಂತ ನಾವಿಬ್ರು ಪರಸ್ಪರ ಪರಿಚಯ, ಇಬ್ರು ಸ್ನೇಹಿತರು, ಇಬ್ರು ಕೂತ್ಕೊಂಡು ಮಾತಾಡ್ತಾ ಇದೀವಿ ಲೋಕದ ಬಗ್ಗೆ, ಮಕ್ಕಳ ಬಗ್ಗೆ. ಈ ಮಕ್ಕಳ ಬಗ್ಗೆ ಮಾತಾಡ್ತಿದ್ವಿ ಅಂತ ಹೇಳ್ಬಿಡೋಣ. ಅಲ್ಲ, ಈ ಮಕ್ಕಳ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಸ್ವಲ್ಪ ಅಪಾರ್ಥ ಬರುತ್ತಾ ಅಂತ. ಯಾಕೆಂದ್ರೆ ಗಂಡ ಹೆಂಡತಿ ಅಲ್ಲದೆ ಇರೋ ಒಂದು ಗಂಡು ಹೆಣ್ಣು ಒಂದೇ ಕಡೆ ಕೂತ್ಕೊಂಡು ಈ ಮಕ್ಕಳ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಸ್ವಲ್ಪ ಈ ಸಮಾಜದ ಕಣ್ಣಿಗೆ ಅಷ್ಟು ಒಳ್ಳೆ ಕಾಣೋದಿಲ್ವಾ ಅಂತ. ಹಾಗಲ್ಲ, ಈ ಮಕ್ಕಳ ಆಟದ ಬಗ್ಗೆ, ಈ ಮಕ್ಕಳು ಮಾಡೋದು ಅಂದ್ರೆ ದೊಡ್ಡ ಅಪಾರ್ಥ ಬರುತ್ತೆ. ಹಾಗಾದ್ರೆ ಈಗ ಉಳಿದಿರೋದು ಒಂದೇ ದಾರಿ. ನಾನು ಈ ಫ್ಯಾನಿಗೆ ಹಗ್ಗ ಹಾಕುತ್ತೀನಿ, ನೀನು ನಿನ್ ರಿವಾಲ್ವರ್ ತಗೊಂಡು ಶೂಟ್ ಮಾಡ್ಕೊಂಡು. ಅಲ್ಲ, ಇದರಿಂದ ಸಮಸ್ಯೆಯನ್ನು ಬಗೆಹರಿಯುತ್ತೆ ನಿಜ, ಆದ್ರೆ ಸಮಸ್ಯೆ ಬಗೆಹರಿದ್ಮೇಲೆ ನಾವೇನೇ ಇರೋಲ್ಲ ಅನ್ನೋದು ದೊಡ್ಡ ಸಮಸ್ಯೆ ಅಲ್ವಾ? ಅದು ನಿಜ. ಹಾ, ನನ್ನ ಹತ್ರ ಒಂದು ಉಪಾಯ ಇದೆ. ಹೇಳು. ಅದ್ಯಾರು ಫಿಲಾಸಫರ್ ಚಾರ್ವಾಕ್ ಅಂತ ಅವನು ಹೇಳ್ತಾನೆ, ಋಣಂ ಕೃತ್ವ ಋತಂ ಪಿಬೇತ್. ಅಂದ್ರೆ ಸಾಲ ಮಾಡಿಯ ಸಂಪತ್ತಿನ್ನು, ಸಾಲ ಮಾಡಿಯ ಸಂಪತ್ತಿನ್ನು. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಹೇಳ್ತೀನಿ ಕೇಳು. ಅದು ಆ ಮಾತಿನ ವಾಚ್ಯಾರ್ಥ. ಗೂಢಾರ್ಥ ಏನಪ್ಪಾ ಅಂದ್ರೆ, ಬದುಕಿದ್ದಾಗ ಸುಖ ಪಡು, ಎಂಜಾಯ್ ಯುವರ್ ಲೈಫ್ ಅಂಟಿಲ್ ದ ಲಾಸ್ಟ್ ಮೂಮೆಂಟ್ ಅಂತ. ನಾವು ಹಾಗೆ ಮಾಡೋಣ. ನಾವೀಗ ಸೀದಾ ಬೆಡ್ರೂಮಿಗೆ ಹೋಗಿ ಈ 3 ದಿನದ ಸಂತೆಯವಾಗಿರೋ ಬದುಕನ್ನ ಕಳೆದು ಸುಖದಲ್ಲೇ ಕಳೆದು ನಾವು ಜೀವ ತೆರ್ಕೊಳ್ಳೋಣ. ಹಾ, ಕಮಾನ್, ಋಣಂ ಕೃತ್ವ ಕೃತಂ ಪಿಬೇತ್. ಚಿಯರ್ಸ್ ಟು ಚಾರ್ವಾಕ್. ಇಂಥ ಹೊಲಸು ಮಾತಾಡೋದಕ್ಕೆ ಸಂಸ್ಕೃತ ಬೇರೆ ಕೇಳು. ನಾನಿದಕ್ಕೆಲ್ಲ ಒಪ್ಕೊಳ್ಳಲ್ಲ. ನನ್ನನ್ನೇ ನೀತಿ ನಿಯತ್ತು ಇರ್ದಲ್ಲ ಅಂತ ತಿಳ್ಕೊಂಡೇನ? ಹಾಗಾದ್ರೆ ಈಗ ಏನ್ ಮಾಡೋಣ ಅಂತ್ಯ? ನೀನು ಕರ್ಕೊಂಡ್ ಬಂದು ಸಿಕ್ಕಾಕಿಸ್ತೋನು ನೀನೇ ಹೇಳಿ. ನನಗೂ ಏನು ತೊಂದರೆ ಇಲ್ಲ. ನನಗೂ ಏನು ತೋರ್ತಾ ಇಲ್ಲ. ಹಾಗಂತ ಜಾಸ್ತಿ ಟೈಮ್ ಉಳಿದಿಲ್ಲ. ಹೌದು, ನೀನು ಉಳಿದಿರೋದು ಕೆಲವೇ ಕ್ಷಣಗಳು ಮಾತ್ರ. ಇನ್ನೊಂದು ಕೈ ಸಹಿಸೋಕ್ಕಾಗ್ತಾ ಇಲ್ಲ. ನೋಡಿದ್ಯಾ, ಅಜ್ಜನ ಕಾಲ ಕಳಿಯಲ್ಲ. ಅದ್ರ ಮೂಲಕನೇ ದೇವರು ಸೂಚನೆ ಕೊಡ್ತಿರ್ಬೋದಾ ಅಂತ ನಾನು ಹೀಗೆ ಮಾಡ್ಲಿ ಅಂತ. ಓ ದೇವರೇ, ಹೇಳು, ನನ್ನನ್ನು ಇನ್ನು ಎಷ್ಟು ಅಂತ ಹೇಳಿ ಪರೀಕ್ಷೆ ಮಾಡ್ತೀಯ? ನಿನ್ನ ಪ್ರಸಾದ ಹೇಗಾಗ್ತೋ ಹಾಗೆ ಮಾಡ್ತೀನಿ. ಹೇಳು ಹೇಳು ಹೇಳು. Oh my God! ಯಾರು ನೀನು? ಸರ್, ಅದು ಹಾಗಲ್ಲ, ಹೀಗೆ. ಯಾರು ನೀನು? ನಾನು ಅವಳ ಗಂಡ. ಗಂಡ? ಅದೇ ಸರ್, ನನ್ನ ಹೆಂಡತಿ ಅವಳ ಗಂಡ. ಎರಡು ಅವರ ಹೆಂಡತಿ ಅವಳ ಗಂಡಗಳ. ನೀನೇ ಹೆಂಡತಿ ಗಂಡ ಹೇಳು. ದೇವಸಿ, ಉದವಿ, ತಪ್ಪೇಸಿ ಅಂತ ಫೋನಲ್ಲಿ ಮಾತಾಡ್ದಲ್ಲ ಅವಳ ಗಂಡ. ವಾ, ನೀನ್ ಗಂಡ ಅವಳ ಹೆಂಡತಿ ಇಬ್ರು ಸೇರಿ ಹಸ್ಬೆಂಡ್ ಅಂಡ್ ವೈಫ್ ಮಿಯಾ ಬೇಬಿ ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದು ಪುರೋಹಿತರು ಮುಂದೆ. ಬಹಳ ಸಂತೋಷ. ಅದೇ ಪುರೋಹಿತರನ್ನೇ ಮತ್ತೆ ಕರ್ಸಂಗ ಹೆಂಡತಿಗೆ ಮಾಡಕ ಏನು ಸಮಸ್ಯೆ ಆಗಿದೆ ಮೇಡಮ್. ನಾನು ಕೆಟ್ಟವರಲ್ಲ. ಅಂಡ್ ಯುವರ್ ಆನರ್, ಇದು ಕಾನೂನು ಪ್ರಕಾರ ಸರಿನೂ ಅಲ್ಲ. ಸೆಕ್ಷನ್ 302 307 ಹೇಳುತ್ತೆ, ಇನ್ನು ಶಸ್ತ್ರಾಸ್ತ್ರಗಳಿಲ್ಲದವರ ಮೇಲೆ ಗುಂಡು ಹಾರಿಸೋದು ಇಸ್ ಎ ಕ್ರಿಮಿನಲ್ ಅಫೆನ್ಸ್. ಅದಕ್ಕೆ 12 ವರ್ಷ ಜೀವಾವಧಿ ಸಜಾ ಅಥವಾ ಗಲ್ಲು. ಎಲ್ಲ ಪೀಸ್. ನೀವಾದ್ರೆ ಹೇಳಿ ಅಮ್ಮ. ಈ ನನ್ನ ಮಕ್ಕಳು ಕಾನೂನನ್ನ ಬಹಳ ಚೆನ್ನಾಗೇ
ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿ ಬೆಟರಿತ್ತಾ ಅಂತ. ಹೌದು ಸರ್, ಯಾವುದೇ ವಿಚಾರ ಆದ್ರೂ ಮೊದಲು ಯೋಚನೆ ಮಾಡೋದು ಒಳ್ಳೇದು. ಮಾತಾಡೋದು ಡಮ್ಮಸ್ ಬಿಟ್ರೆ ಸುಮ್ಮನಿರ್ಬೇಕು. ಅನ್ಸತ್ತೆ ನಾವು ಈ ಮರ್ಡರ್ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತ. ಹೌದು, ಒಂದು ಕೇಸ್ ತಪ್ಪಿಸಿ ಇನ್ನೊಂದು ಮಾಡ್ಕೊಂಡಾಗ ಆಗ್ಬಿಡುತ್ತೆ. ಹಾಗಂತ ಸುಮ್ಮನೆ ಇರೋಗಿಲ್ಲ. ಅಷ್ಟು ಸೋಪು ನೋಡಿ ಹೋಗ್ಬಿಡ್ತಾನೆ ಈಗ ನಮ್ಗ. ಅಥವಾ ಹೀಗೆ ಮಾಡೋಣ, ಅವನ ಮೈ ಮೇಲೆ ಶ್ರದ್ಧೆನೇ ಇಲ್ದೇ ಇರೋ ಹಾಗೆ ನೆನಪೆಲ್ಲ ಅಳಿಸಿ ಹೋಗ. ವಾವ್, ಸೂಪರ್ ಸೂಪರ್. ಆದ್ರೆ ಹೇಗೆ ಅದು ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಯಕ್ಷಗಾನ ಶೈಲೇಶನ ಹೇಳ್ತಿದ್ರು, ಈ ಕುದುರೆ ಹಿಂದ್ಗಡೆ ಮರ ಇರುತ್ತೆ, ಅದನ್ನ ಕತ್ತರಿಸ್ಬಿಟ್ರೆ ಉಳಿಯೋದಿಲ್ಲ. ಅಲ್ಲ, ಇದು ಕೊಲ್ಲೋದಕ್ಕಿಂತ ಬೆಟರ್. ಆದ್ರೆ ಇದಕ್ಕಿಂತ ಬೆಟರ್ ಆಪ್ಷನ್ ಏನಾದ್ರೂ ಇದೆಯಾ ನೋಡ್ತೀರಾ? ಹೀಗ್ ಮಾಡೋಣ, ಹುಲಿಗೆ ಕಂಡು ಪೂರ್ತಿ ಕೊಡ್ಬಿಡೋಣ. ವಂಡರ್ಫುಲ್ ಸರ್, ಇದು ಮಾಡಿ ಮಾತಲ್ಲ, ದೇವರು ನಿಮ್ಮ ಬಾಯಿಂದ ಆಡ್ತಿದ್ದು. ಥ್ಯಾಂಕ್ ಯು ಬಿಗ್ ಬಾಸ್. ಉಳಿದವ್ರ ಸಾಕ್ಷಿಗೆ ಯಾವ ಗಲಾಟೆ ಇರೋದಿಲ್ಲ. ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಇಲ್ಲಿ ಬಂಧು ಮಿತ್ರರು. ರಪ್ಪ ಬಪ್ಪ ಬಂ. ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಇಲ್ಲಿ ಬಂಧು ಮಿತ್ರರು. ರಪ್ಪ ಬಪ್ಪ ಬಂ. ಕುಡಿಯೋನೆ ಇಲ್ಲಿ ಕೋನ, ನೃತ್ಯವನ್ನೇ ಇಲ್ಲಿ ಸರ್ವರು. ಹೆಚ್ಚಾದ್ರೆ ಎಲ್ಲ ಬೀಗರು, ಹೆಚ್ಚಾದ್ರೆ ಭೂಮಿ ಪುತ್ರರು. ಜಾತಿ ಮತ ಎಲ್ಲ ನಾವಿಲ್ಲಿ ಒಂದೇ ಎಲ್ಲರೂ. ಕಲಾ ರಸಿಕರು. ಅಲ್ಲ, ಈ ಜೀವನ ಅನ್ನೋದು ಎಷ್ಟು ನಶ್ವರವಾದದ್ದು ಅಂತ. ಪುನರಪಿ ಮರಣಂ ಪುನರಪಿ ಜನನಂ. ನೀವು ಬಿಸ್ತು ತೋರಿಸಿದಾಗ ನನ್ನ ಕತೆ ಮುಗ್ದೆ ಹೋಯ್ತು ಅನ್ಕೊಂಡಿದ್ದೆ. ಆದ್ರೆ ಈ ಮನುಷ್ಯನ ಜೀವನ ಇದೆಯಲ್ಲ ಸಾಧು, ಅದು ಅಷ್ಟು ಸುಲಭ ಹೋಗ್ಬಿಟ್ಟು ಹೋಗೋದಿಲ್ಲ. ಸಣ್ಣ ಕಡ್ಡಿ ಸಿಕ್ಕು ಸಾಕು, ಹಂಗೆ ತಿರ್ಕೊಂಡು ಉಳ್ಕೊಂಡ್ಬಿಡತ್ತೆ. ಬಿಸ್ತು ತೋರಿಸಿದಾಗ ನಂಗೊಂದು ಒಳ್ಳೆ ಜೋಕ್ ನೆನಪಾಗಿತ್ತು. ಹೇಳ ನಮ್ಮೂರಲ್ಲಿ ಒಬ್ಬ ಇಂಗ್ಲಿಷ್ ಇರ್ಬೋದು ಅಂತ ಇದ್ದ. ಅವನಿಗೆ 24 ಗಂಟೆನೂ ಇಂಗ್ಲಿಷ್ ಮಾತಾಡೋ ಚಟ. ನಮ್ಮ ಏರಿಯಾಕ್ಕೆ ಯಾರೇ ಬರ್ಲಿ ಅವ್ರ ಹತ್ರ ಇಂಗ್ಲಿಷ್ ಮಾತಾಡಿ ಸಿದ್ಧ ಅಂತೀನಿ. ನಮ್ಮ ಏರಿಯಾಕ್ಕೆ ಒಬ್ಳು ಬಿಳಿ ಚರ್ಮದ ಹುಡುಗಿ ಬಂದ್ರು. ಆಗ ನಮ್ಮ ಬಂದ್ರ ಇವಳ ಹತ್ರ ಹೆಂಗಾರು ಮಾಡಿ ಇಂಗ್ಲಿಷ್ ಮಾತಾಡ್ಬೇಕು ಅಂತ ಇವನು ಸ್ಟೈಲ್ ಆಗಿ ಹೋದ. ವೆನ್ ಆರ್ ಯು ಅಂದ. ಆಗ ಆ ಹುಡುಗಿಗೆ ಅದೇನು ಅಂತಾನೆ ಅರ್ಥ ಆಗ್ಲಿಲ್ಲ. ಇವನನ್ನೇ ಮಿಕ್ಕಿ 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 ನೋಡಿದ್ರು. ಇದೇನು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿದೆ ಅಂತ ಇರ್ಬೋದ್ರ ಇನ್ನೊಂದ್ಸಲ ಟ್ರೈ ಮಾಡ್ದ. ವೇರ್ ಆರ್ ಯು ಅಂದ. ಆಗ್ಲೂ ಅವಳಿಗೆ ಅದೇನು ಅಂತಾನೆ ಅರ್ಥ ಆಗ್ಲಿಲ್ಲ. ನೀರು ಮಾತ್ರ ಬಿಡ್ಲಿಲ್ಲ. ಒಂದು ಸತಿ ಹೋಗಿ ಕೇಳ್ದ, ವಾಟ್ ಆರ್ ಯು ಅಂದ. ಆಗ ಆ ಹುಡುಗಿಗೆ ಏನೋ ಸ್ವಲ್ಪ ಅರ್ಥ ಆಗಿರ್ಬೇಕು. ಅವನನ್ನೇ ನೋಡ್ಕೊಂಡು ನಾನು ಯಾರು ಅಂತ ಕೇಳ್ತಿದ್ಯೇನಪ್ಪ ಅಂದ್ಬಿಟ್ಟು. ಆಗ ನಮ್ಮ ಈ ಬಂಧುವಿಗೆ ಬಹಳ ಖುಷಿ ಆಯ್ತು. ದಟ್ ಆರ್ ಯು ಅಂದ. ಹೇಗೆ ಜೋಕು? ಇನ್ನೊಂದು ಜೋಕ್ ಹೇಳ. ನಮ್ಮ ಊರಲ್ಲಿ ಒಂದ್ ನಾಯಿ ಬರೀತಂತೆ. ಆ ನಾಯಿ ಹೂ ಅಂತ ಬರಲ್ಲ, ಉಚ್ಚ ಹೋಯ್ತದಂತೆ. ಹೆಂಗೆ ಜೋಕು? ಏನ್ ಮಾಡೋದೀಗ? ಏನ್ ಮಾಡೋದಿಲ್ಲ, ಬಾಗಿಲು ತೆಗಿಬೇಕಷ್ಟೇ. ಯಾರು ತೆಗಿಬೇಕು? ನಾನೇ ತೆಗಿತೀನಿ. ನಿನ್ನ ಹೆಂಡತಿ ಬೇಕಾದ್ರೂ ಬನ್ನಿ, ನನ್ನ ಹೆಂಡತಿ ಬೇಕಾದ್ರೂ ಬನ್ನಿ, ಸಾಕ್ಷಾತ್ ಸಮುದ್ರ ರಾಯನೇ ಬನ್ನಿ. ನಾನಂತೂ ಹೆದರಲ್ಲ. ಹೌದಾ ಹೌದಾ? ಎಕ್ಸ್ಕ್ಯೂಸ್ ಮೀ, ಅದು ನಮ್ಮ ಬೆಡ್ರೂಮ್, ಅಲ್ಲಿದೆ ಮೇನ್ ಡೋರ್. ಈ ಕಳ್ಳ ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನೇ ಹೇಳ್ತೇನೆ. ಹೌದಾ ಹೌದಾ?
ಖುಷಿಯಾಗಿ ಪಾರ್ಟಿ ಮಾಡ್ತಿದ್ರಿ ಅಂತ ಕಾಣುತ್ತೆ. ಇರ್ಲಿ. ಸಂಗಮ್ ಅಪಾರ್ಟ್ಮೆಂಟ್ ಪ್ಲಾಟ್ ನಂಬರ್ 12 ಇದೆನಾ? ಇದೆ ಸರ್, ಇದೆ. ನೀನ್ ಇಲ್ಲಿಗೆ ಬಂದು ಎಷ್ಟೊತ್ತಾಯ್ತು? ನಂದೇ ಮನೆ, ನಮ್ದೇ ಮನೆ. ನಮ್ಮ ಸ್ನೇಹಿತರದು. ನೀನ್ ಇಲ್ಲಿಗೆ ಬಂದು ಎಷ್ಟೊತ್ತಾಯ್ತು? 20 ವರ್ಷ ಸರ್. ಈಗ ಬಂದು ಎಷ್ಟೊತ್ತಾಯ್ತು? ಬೆಳಗ್ಗೆಯಿಂದ ಇಲ್ಲದೆ ಸರ್. ನಾವಷ್ಟೇ ಸರ್, ಅವ್ರಿಗಿಂತ ಮೊದಲೇ. ಹಾಗಾದ್ರೆ ನಾನು ಬರ್ಕೊಂಡು ಬಂದಿದ್ದೆ ತಪ್ಪ. ನೋಡಿ, ಈಗ ತಾನೇ ಯಾರೋ ಒಬ್ಬ ಸ್ಟೇಷನ್ಗೆ ಫೋನ್ ಮಾಡಿ ಈ ಪ್ಲಾಟ್ ನಲ್ಲಿ ಯಾರೋ ಒಬ್ಬ ಕಳ್ಳ ಕಿಟಕಿಯಿಂದ ಹೊರಗೆ ಹಾಕ್ತಿದ್ದಾನೆ, ನೀವು ಬೇಗ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಬಂದೆ. ಅದು ಆಗಿದ್ರೆ ಆ ಕಡೆ ಆಗಿರ್ಬೋದು ಸರ್. ಇಲ್ಲಿ ನೋಡಿ, ಹಿಡ್ಕೊಳಕ್ಕೇನು ಆಧಾರನೇ ಇಲ್ಲ. ನೀವೇನು ಕಿಟಕಿ ಹಾರೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಂಗಿದೆ. ಹೌದು. ಇಲ್ಲ 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 ಸರ್, ಇಲ್ಲ. ಹಾಗಾದ್ರೆ ನಾನೇನು ಹೊರಡ್ತೀನಿ. ಏನಾದ್ರೂ ಇದ್ರೆ ಸ್ಟೇಷನ್ಗೆ ಫೋನ್ ಮಾಡಿ. ಒಂದು ಲೋಟ ನೀರು ಕೊಡ್ತೀರಾ? ಅಯ್ಯೋ, ಅದಕ್ಕೇನಂತೆ ಸರ್, ಬನ್ನಿ ಕೂತ್ಕೊಳ್ಳಿ. ನೀರ್ ಯಾಕೆ? ಬನ್ನಿ ಬಿಯರ್ ಹಾಕೋಣ. ಅಲ್ಲಲ್ಲ, ವಿಸ್ಕಿ. ಯಾವುದು ಆಗುತ್ತೆ ನೋಡಿ. ಆನ್ ಡ್ಯೂಟಿ ನಾನು ಏನು ತಗೊಳಲ್ಲ, ಆದ್ರೆ ತಗೊಳ್ಳೇಬೇಕು ಅಂದ್ರೆ ಯಾವ್ದಾದ್ರೂ ಸೈ. ಪ್ರಪಂಚವೇ ದೇವರು ಮಾಡಿರು ಬಾರು, ನಾವೆಲ್ಲರೂ ಇಲ್ಲಿ ಬಂಧು ಮಿತ್ರರು. ನೋಡಿ, ನನಗೆ ಇವತ್ತು ಭಾರಿ ಸಂತೋಷ ಆಗಿತ್ತು. ರಿಯಲಿ ಐ ಆಮ್ ವೆರಿ ವೆರಿ ಹ್ಯಾಪಿ. ನೋಡಿ, ನಾವು ಇದೀವಲ್ಲ ಈ ಡಿಪಾರ್ಟ್ಮೆಂಟ್ ಯಾವತ್ತೂ ಇರೋದು ಈ ಕಳ್ಳರ ಜೊತೆಲಿ. ಮತ್ತೆ ಈ ಪುಂಡ್ರು ಪೋಖ್ರಿಗಳು ಈ ಅನೈತಿಕ ಸಂಬಂಧ ಇಟ್ಕೊಂಡಿರ್ತಾರಲ್ಲ ಅವ್ರ ಜೊತೆನಲ್ಲೇ. ಅದ್ರ ನಡುವೆ ನಿಮ್ಮಂತ ಡಿಗ್ನಿಫೈಡ್ ನಡುವೆ ಫ್ಯಾಮಿಲಿ ಅಟ್ಮಾಸ್ಫಿಯರ್ ನಲ್ಲಿ ಕೂತ್ಕೊಂಡು ಹೀಗೆ ಪಾರ್ಟಿ ಮಾಡೋದು ಅಂದ್ರೆ ಇಟ್ಸ್ ಮೈ ಪ್ಲೆಷರ್. ಗೊತ್ತು ಬಿಡಿ ಸರ್, ಪಾಪ ಫ್ಯಾಮಿಲಿ ಲೈಫ್ ಇರೋದಿಲ್ಲ ಅಲ್ವಾ? ಫ್ಯಾಮಿಲಿ ನೋಡಿ, ಹೌದೌದು, ನಮ್ಗೆಲ್ಲ ಈ ಫ್ಯಾಮಿಲಿ ಭಾಗ್ಯ ಎಲ್ಲಿಂದ ಬರಬೇಕು? ಅಲ್ಲಿ ಬಸ್ ಸ್ಟ್ಯಾಂಡ್ ಹಿಂಗಡೆ ಓಡಿನಲ್ಲಿ ಏನೋ ಒಂದು ಗಲಾಟೆ ಆಗಿದೆಯಂತೆ. ನಾನು ಹೋಗಿ ವಿಚಾರಣೆ ಮಾಡ್ಕೊಂಡು ಬರ್ಬೇಕು. ಹೊರಡ್ತೀನಿ. ಅಪ್ಪ, ಅಂತೂ ಒಂದ್ ಕಣ್ಕ ಕಳೀತು. ಏನ್ ಬರಕ್ ಬಾಕಿ ಇತ್ತು, ಹೋಗಿ ಅನ್ಕೋತೀನಿ. ನಿನ್ನಂತೆ ಅಲ್ಲ, ನಿನ್ನಂತೆ ಅನಿತ್ಯ ಅಲ್ಲ, ನಮಸ್ಕಾರ. ನಮಸ್ಕಾರ. ನಮ್ ಯಜಮಾನ್ರು ಏನಲ್ಲ, ಇಲ್ಲಿಗ್ ಬಂದಿದ್ರಾ ಈಗ? ನಿಮ್ ಯಜಮಾನ್ರು ಅಂದ್ರೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ದಪ್ಪ ಮೀಸೆ ಬಿಟ್ಟಿದ್ದಾರೆ ಅಂದ್ರೆ ಅದೇ ಟಕ್ಲು. ಅವರು ಈಗ
ಬಸ್ ಸ್ಟ್ಯಾಂಡ್ ಓಣಿ. You mean bus stand ಹಿಂದೆ ನೋಡಿ? ಹೂ ಮೇಡಮ್, ಅಲ್ಲೊಂದು ಡ್ಯೂಟಿ ಮಾಡ್ಬೇಕು, ವಿಚಾರಣೆ ನಡೆಸಬೇಕು ಅಂತಿದ್ರು. ಅಯ್ಯೋ! ಡ್ಯೂಟಿನೂ ಇಲ್ಲ, ವಿಚಾರಣೆನೂ ಇಲ್ಲ. ನನಗ್ ಗೊತ್ತಿತ್ತು ಅವ್ರ ಅಲ್ಲಿಗೆ ಹೋಗುದು ಅಂತ. ಆದ್ರೂ ನಾನು ಆಫೀಸಿಗೆ ಹೋಗಿ ವಿಚಾರಿಸಿದೆ, ಅವರು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರು. ಆದ್ರೂ ನನ್ಗೆ ಗೊತ್ತಿತ್ತು ಅವ್ರ ಅಲ್ಲಿಗೆ ಹೋಗುದು ಅಂತ. ಓದಾರೋ ಮತ್ ಬರ್ತಾರಲ್ಲ ಅದಕ್ಕೆ ಚಿಂತೆ ಮಾಡ್ತಿದ್ದೆ. ಯಾಕೆ ಹೇಳಿ ನಿಮ್ಗೆ? ಅಯ್ಯೋ, ಸಂಸಾರದ ವಿಚಾರ ಹೇಳಿದ್ರೆ ಮರ್ಯಾದೆ ಇಲ್ಲ, ಹೇಳಿದ್ರೆ ನೆಮ್ಮದಿ ಇಲ್ಲ. ಯಾಕಮ್ಮ ಏನಾಯ್ತು? ಅಯ್ಯೋ! ನಮ್ಮ ಯಜಮಾನ್ರು ಆ ಬಸ್ ಸ್ಟ್ಯಾಂಡ್ ಹಿಂದಿನ ಓಣಿಲಿ ಹಿಸ್ಟ್ರಿಗೆ ಆಫೀಸು ಇರೋದ್ ಮಾತ್ರ ಅಲ್ಲೇ. ನಾನ್ ನೋಡ್ದೆ, ನಾನ್ ಕಳ್ಕೊಂಡೆ, ನಾನಲ್ಲೇ ಕಳ್ಕೊಂಡೆ. ಮತ್ತೆ ನೋಡೋದಕ್ಕೆ ಒಳ್ಳೆಯವ್ರು ಹಾಕೊಂಡ್ರಲ್ಲ. ಹಾ, ಎಲ್ಲ ಗಂಡಸರು ಒಳ್ಳೆಯವ್ರ ಹಂಗೆ ಕಾಣಿಸ್ತಾರೆ, ಆದ್ರೆ ನಾನ್ ಬಿಡೋಳಲ್ಲ. ಇವತ್ ನೋಡಿ ಅಲ್ಲಿಗೆ ಹೋಗಿ ರೆಡ್ ಹ್ಯಾಂಡ್ ಆಗಿ ಹಿಡಿದು ತರ ಹೇಳ್ಕೊಂಡು ಬಂದು ಈ ಮರ್ಯಾದೆ ಹರಾಜಾಗ್ತೀನಿ. ಹೊರಡೋದು, ಹೊರಡೋದು, ಹೊರಡೋದು. ಏಕೆ ತಪ್ಪಿಲ್ಲ, ಏಕೆ ತಪ್ಪಿಲ್ಲ. ಹಾಳಾಗಿದವ್ನ, ಹಾಳಾಗಿದವ್ನ. ಮೇಡಮ್, ಸಾರಿ ಸರ್, ನಾನೇನಾದ್ರೂ ಮಾಡೋದ್ನಾ? ಶಶಿಕ, ನಾನೇನಾದ್ರೂ ಮಾಡೋದ್ನಾ? ಅಯ್ಯ, ನಂಗೆ ಏನಾಗಿದೆ? ನಾನಾದ್ರೂ ಎಷ್ಟ್ ದಿನ ಅಂತ ನೋಡ್ತಾ ಇರ್ಲಿ. ಬರ್ತೇನಮ್ಮ. ಮುಟ್ಟಿದಂತಿರಬೇಕು, ಮುಟ್ಟದೇ ಇರಬೇಕು. ವಾವ, ವಾವ. ಮುಟ್ಟಿಯೂ ಮುಟ್ಟದಂತಿರಬೇಕು. ವಾವ, ವಾವ. ಪರಸ್ತ್ರೀಯರನ್ನು ಮುಟ್ಟಿದವ ಕೆಟ್ಟ ಸಂಬಂಧ. ನಾನು ನಿಮಗೆ ನನ್ನ ಕತೆ ಹೇಗಿದೆ ಅಂತ ಹೇಳಿದ್ದಲ್ಲ, ಹೇಳಿದ? ನನ್ನ ಹೆಸರು ಯಾವ್ದು ಹೇಳಿ? ಅದು ನನಗೆ ಒಂದೊಂದು ಕೇಸು ಒಂದೊಂದು ಹೆಸರು. ಚೋರಾಣ ಮಂಗೃತ ಬಲ್ಲಬಂತಾರೆ ಪಂಡಿತರು. ಹಾಗಾಗಿ ನಮಗೆ ಒಂದೊಂದು ಕೇಸು ಒಂದೊಂದು ಹೆಸರು. ನಿಮ್ಮತ್ರ ಮುಚ್ಚುಮರೆ ಯಾಕೆ? ನಿಜವಾದ ಹೆಸರು ಹೇಳ್ತೀನಿ. ನನ್ನ ಹೆಸರು ಫಕೀರ ಅಂತ. ಹುಟ್ಟಿದ್ದು ಅದೆಲ್ಲ ಉತ್ತರದ ಕಡೆ ಬರಗಾಲದು ಅಂತೆ. ಆ ಊರಲ್ಲಿ ಜೀವನ ಮಾಡಕ್ಕಾಗಲಿಲ್ಲ. ಇದಕ್ಕಾಗಿ ನನ್ನ ಅಪ್ಪ ಇಬ್ಬರು ಇಲ್ಲಿಂದ ಕರ್ಕೊಂಡು ರಸ್ತೆ ಕೆಲಸಕ್ಕೆ ಅಂತ ಊರು ತಿರುಗಾಡಿದ್ರು. ಕಡೆಗೆ ಈ ಊರಿಗೆ ಬಂದ್ವಿ. ಇಲ್ಲೊಂದು ದೋಪಿ ಹಾಕಿ ನನ್ನನ್ನು ಬೆಳೆಸಿದ್ರು. ಚಳಿಗಾಲದ ಒಂದು ದಿನ ನನ್ನ ಅಪ್ಪ ಅಮ್ಮ ಇಬ್ರು ರಸ್ತೆ ಕೆಲಸಕ್ಕೆ ಅಂತ ಬೇರೆ ಕಡೆ ಹೋದ್ರು. ನಾನು ಕಾದು ಕಾದು ಸುಸ್ತಾಗಿ ಪಕ್ಕದ ಮನೆಯವ್ರು ಕೊಟ್ಟ ರಾಗಿ ಮುದ್ದೆಯನ್ನು ತಿಂದು ಹಂಗೆ ಮೂಡ್ಕೊಂಡು ನಿದ್ದೆ ಮಾಡಿದೆ. ಮಾರನೇ ದಿನ ಬೆಳಿಗ್ಗೆ ಎದ್ದಾಗ ನನ್ನ ಅಪ್ಪ ಒಬ್ಬನೇ ಇದ್ದ. ನಾನು ಅವನ ಮುಖ ನೋಡಿದೆ.
ಅವನು ತಣ್ಣಗಿನ ಮುಖದಾಗೆ. ನಿನ್ನೆ ಕೆಲ್ಸಕ್ಕೆ ಹೋದಾಗ ನಿನ್ನ ಅವತ್ತು ನೀರು ಹೋಯ್ತು. ಆಮೇಲೆ ನನ್ನಪ್ಪ ಇನ್ನೊಬ್ಬ ಹೆಂಗಸನ್ನು ಕರ್ಕೊಂಡು ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಬಂದ. ಹೀಗೆ ಅಲ್ಲಿರಕ್ಕೆ ಇಷ್ಟನೇ ಆಗಲಿಲ್ಲ. ಸೀದಾ ಎದ್ದು ರೈಲ್ವೆ ಸ್ಟೇಷನ್ ಹತ್ರ ಕೂಲಿ ಮಾಡಕ್ ಶುರು ಮಾಡಿದೆ. ಅಯ್ಯೋ, ನೀವೆಲ್ಲ ಯಾಕೆ ಬೇಜಾರಾಗಿದ್ದೀರಾ? ಎಂತ ಇಲ್ಲ. ಅಯ್ಯೋ, ಕುಡೀರಿ ಸರ್. ಆಮೇಲೆ ಅದೇ ನನಗೆ ಮದುವೆ ಆಗಿದೆಯಲ್ಲ, ಆ ಹೆಂಗಸಿನ ಪರಿಚಯ ಆಯ್ತು. ಬರೀ ಹೆಂಗಸರ ಸರ್, ಅದು ಜಗತ್ಕೊಳ್ಳಿ. ನಮ್ಮ ಮದುವೆ ಆದ್ಮೇಲೆ ಅವ್ರ ಕೆಲಸ ನನ್ ಟ್ರಾನ್ಸ್ಫರ್ ಆಯ್ತು. ಅವಳಿಗೆ ಹೌಸ್ ವೈಫ್ ಪರ್ಮನೆಂಟ್ ಆಯ್ತು. ಈಗಾದ್ರೂ ಗೊತ್ತಾಯ್ತಾ ನಾನು ಯಾಕೆ ಬಂದೆ ಅಂತ? ಅಂದ್ರೆ ನಿನಗೆ ಬಂದು ಕದಿಯೋದಕ್ಕೆ ಸುಮ್ಮನಿರೋ, ಕತೆ ಹೇಳೋಣ. ನಿಮಗೆ ಗೊತ್ತು ಕಳ್ಳು ಹೇಗಿರ್ತಾರೆ ಅಂತ? ಕಳ್ಳು ಕರಿ ಬಟ್ಟೆ ಹಾಕೊಂಡು ಕರಿ ಮಕ್ಕಳ ಸುತ್ತಕೊಂಡು ನಿಮಗೆ ಗೊತ್ತಿದೆ ಕಳ್ಳು. ನಿಮಗೆಲ್ಲ ಈ ಕಳ್ಳು ಕದಿದ್ರು ಗೂಂಡಾಗಳು ಅಂದ್ರೆ ಕತೆ ಕಾದಂಬರಿ ಮಾತ್ರ ಗೊತ್ತು. ನಾನು ಆ ಸಿನಿಮಾ ನಡೆದ ಕಳ್ಳ ಅಲ್ಲ ಸಾರ್, ನಿಜವಾಗಿಯೂ ಕಳ್ಳ. ಅಸಲಿ ಅಸಲಿ ಹರಾಮ್ ತೋರ್ ನನ್ ಮಗ. ನಿಜವಾದ ಋಣ. ಅದೇ ಈ ಕೈಯಲ್ಲಿ ಚಾಕುನು ಇಲ್ಲ, ಚೂರಿನೂ ಇಲ್ಲ. ಅದನ್ನ ಯಾಕೆ ಬೇಕಮ್ಮ? ಈಗಿನ ಕಾಲದಲ್ಲಿ ಕಳ್ತನ ಮಾಡೋದಕ್ಕೆ ಚಾಕು ಚೂರಿ ಏನು ಬೇಡ. ಕಿಡ್ನಿ ಕಿಡ್ನಿ ಇದ್ರೆ ಸಾಕು. ಏನಂತೀರಾ? ಹಾಗಾದ್ರೆ ನಿನಗೆ ಈ ರಾಮಚಂದ್ರ ಬಕೆಟ್ ನವೀನ ಚಂದ್ರಶೇಖರಿ ಅವರೆಲ್ಲ ಗೊತ್ತಾ? ಅವರೆಲ್ಲ ಹೋಗ್ಬಿಡಕ್ಕೆ ಅವರೆಲ್ಲ ಈಗ ರಿಟೈರ್ ಆಗಿ ನಮ್ಮ ಕುಶವತಿ ಪಾರ್ಕ್ ಇದ್ಮೇಲೆ ಕೂತಿರ್ತಾರೆ. ಈಗ ನಮ್ಮ ಬಿಸ್ನೆಸ್ ನಲ್ಲಿ ಲೀಡಿಂಗ್ ಅಂದ್ರೆ ನಾನೇ ಸಾರ್. ದೀಸ್ ಆರ್ ಯು ಫೈಸಲ್ ಫಕೀರಪ್ಪ ಅಂತಾರೆ. ನಾನು ಬಹಳ ಫೇಮಸ್ ಸಾರ್. ಮುಂದೆ ಚಲಗಾರ ಪೇಪರರು ಒಂದು ಇಂಟರ್ವ್ಯೂ ಮಾಡಿದ್ದಾರೆ. ನಾಳೆ ನನ್ನ ಬರ್ಬೋದು. ಎಲ್ಲ ಹೋಗ್ಬಿಡಿ, ನಾನೇ ಹೋಗ್ತೀನಿ. ಬಂದಿರೋದು ನಾನು ಹೇಳ್ತೀನಿ. ಬಂದಿರೋದು ನನ್ನ ಹೆಂಡತಿ ಅಲ್ಲ, ಆ ಪೊಲೀಸರು ಹೆಂಡತಿನೂ ಅಲ್ಲ, ಯಾರೋ ಮೂರಡಿ ಹೆಂಡಸು. ನೀವಿಬ್ರು ಏನ್ ಬೇಕು ಮಾಡ್ಕೊಳ್ಳಿ, ನಾನು ಹೆಂಗ್ ಬಂದು ಹಂಗೆ ಹೋಗ್ಬಿಡ್ತೀನಿ. ಸರ್, ನಿಮ್ ವಿಶ್ವಾಸಕ್ಕೆ ಬಹಳ ಥ್ಯಾಂಕ್ಸ್ ಸರ್. ಬರಲ್ಲ ಶಿಕ್ಷಕಿದ್ದೀರಾ ಬಿಡಿ ಸರ್. ನಾನಾಗಲಿ ನನ್ನ ಹೆಂಡತಿ ಆಗಲಿ ಇನ್ನೊಬ್ಬ ಪ್ರಸ್ತಾವ ವಿಚಾರಕ್ಕೆ ಕೈ ಹಾಕೋರಲ್ಲ. ಇನ್ನೇನಿದ್ರು ನೋಡ ಮೈದಾನ ಬರಲ್ಲ ಕೈಯಲ್ಲ ಕಾಲು ಅಂತ ತಿಳ್ಕೊಂಡು तुझे देखा तो ये जाना सनम, प्यार होता है दीवाना सनम. ಸಹಾಯ ನಾನು ಮಾಡ್ಬೇಕಾಗುತ್ತೆ. ಭಯ ಉಳಿತು. ಏನು ಇದಕ್ಕಿಂತ ಒಂದೇ ನೀವು ಬಿಡಿ. ನೋಡಿ ನಾನು ಅವಮಾನ ಆಗ್ತಿದೆ. ನಾನು ಇರೋದಿಲ್ಲ. ಬಾಯ್ ಬಾಯ್ ಬಾಯ್. ಕಣ್ಣು ಕಣ್ಣು ಕಲಿತಾಗ ಮನಸ್ಸು ಉಯ್ಯಾಲೆ ಜೀವನ ಇದ್ದಕ್ಕೆ ಟೈಮಿಗೆ ಮೊದಲು ಗಂಡ ಹೆಂಡತಿ ಹಾಕ್ಬಿಡಿ. ಆಮೇಲೆ ಪ್ರೀತಿ ಪ್ರೇಮ ಎಲ್ಲ
ಅಯ್ಯೋ ಇದನ್ನ ಹಂಗೆ ಬಿಟ್ಟಿದ್ರೆ ಸರಿಯಾಗಿ ನೋಡಿ ಒಂದ್ಸಲ ಮತ್ತೆ ನಿನ್ ಜೊತೆ ಬಿಟ್ಕೊಂಡ್ರೆ ನನ್ನನ್ನು ಟೀಚರ್ ತುಮಣ್ಣು ಅಂತ ಯಾರು ಅನ್ಕೊಳ್ಳೋದೇ ಇಲ್ಲ. ಮತ್ತೆ ಈ ಗಂಡಸರು ಸರಿಯಾಗಿ ಅಂಗಿ ಹಾಕೊಂಡು ಬಂದಿದ್ರೆ ಈ ಜನರೆಲ್ಲ ಬೈಯೋದು ಹೆಂಗಸರೇ ಅದು ಚೂರು ಸಿಕ್ಕಿಲ್ಲ ಅಂತ ಹೇಳ್ತೀರಾ ಲಕ್ಷ್ಮಣೇ? ಐ ಆಮ್ ವೆರಿ ಸಾರಿ ಮೇಡಮ್. ಹೀಗಾಗುತ್ತೆ ಅಂತ ನಾನು ಮುಂಚೆನೆ ಗೊತ್ತಿದ್ದಿದ್ರೆ ನನ್ನ ಹತ್ರ ಒಂದು ಕೆಂಪು ಶರ್ಟು, ಹಳದಿ ಪ್ಯಾಂಟು, ಹಸಿರು ಮಫ್ಲರ್ ಇತ್ತು, ಅದನ್ನೇ ಹಾಕೊಂಡು ಬರ್ತಿದ್ದೆ. ಸದ್ಯ ಈಗಿರೋದೇ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಏನಿದು ಅಧ್ವಾನ? ಅರ್ಧ ಗಂಟೆಯಿಂದ ಮೇಲೆ ಬಾರಿಸ್ತಾನೆ ಇದ್ದೀನಿ. ಏನಾಗಿದೆ ನೀವು? ಅದು ಈ ಬಟ್ಟೆ ಬಿಟ್ಟಿಲ್ವಾ ಅದಕ್ಕೆ ಬಾತ್ರೂಮ್ ಅಲ್ಲಿ ಮತ್ತೆ ಮನೇಲಿ ಇರೋದಿಲ್ಲ, ತಾಯಿ ಮನೆಗೆ ಹೋಗ್ಬೇಕು ಅಂತಿದ್ರೆ ಹೋಗಿದ್ದೆ ಮತ್ತೆ ಬಂದೆ. ಮತ್ತೆ ನೀನು 3 ದಿನ ಊರಲ್ಲಿ ಇರುವುದಿಲ್ಲ ಅಂದಳು ಬರ್ಲಿಲ್ವಾ? ಹಾಗೆ ನಾನು ಗೊತ್ತಿರಲಿಲ್ಲ. ಸ್ವಲ್ಪ ಹೊತ್ತಿನ ಮುಂಚೆ ಅದ್ಯಾವುದೋ ಕೆಟ್ಟ ಬಾಯಿಯನ್ನ ಫೋನ್ ಮಾಡಿ ಅದು ಗಂಡ ಇಲ್ಲಿದ್ದಾನೆ ಸಬ್ಜಿನ ಶಾಪಿಗೆ ಅಂತೆಲ್ಲ ಹೇಳ್ತು. ಹಾಗಾಗಿ ನೇರಕ್ಕೆ ನೋಡಿ ಅಂತ ಬಂದೆ. ದಟ್ಟೋರಿ ಅದು ನನ್ನ ಹೆಂಡತಿ. ಅದಿರೋದೇ ಹಾಗೆ ಮೇಡಮ್. ದಟ್ ಇಸ್ ರೈಟ್ ದಟ್ ಓನ್ಲಿ. ಮತ್ತೆ ಇವ್ರು ಯಾರು? ಇವರು ನನ್ನ ಸ್ನೇಹಿತರು ಮಿಸ್ಟರ್ ಫಕೀರ ಅಂತ. ಅಲ್ಲ ಫೈಸಲ್ ಫಕೀರಪ್ಪ ಅಂತಾರೆ. ಮತ್ತೆ ಇವಳು ಯಾರು? ಇವರು ಮಿಸ್ಸಸ್ ನಿಮ್ಮ ಮಿಸ್ ಬಂದೆ ನಮ್ಮ ಮದುವೆ ಮಾಡಿಸಿದ್ದು ನನ್ನ ಮಗ ನನ್ನ ಹೆಗಡ. ನೀವಿಬ್ಬರು ಮತ್ತು ಗಂಡ ಹೆಂಡತಿ ಆಮೇಲೆ ಪ್ರೀತಿ ಪ್ರೇಮ ಎಲ್ಲ ತಾನಾಗೆ ಬಂದ್ಬಿಡತ್ತೆ. ನನ್ನ ಮಗ ನನ್ನ ಹೆಗಡ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ. ಅದು ಏನಾಯ್ತಂದ್ರೆ ಏನಾಯ್ತು? ಆಶೀರ್ವಾದ ಮಾಡಿದ್ದಾರೆ. ಅದು ನಿಮ್ಗೂ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದು ತಪ್ಪಾಗ್ಬಿಟ್ಟಿತ್ತು. ಅದೇ ಇವ್ರಿಗನು ಫ್ಯಾಮಿಲಿ ಪ್ರಾಬ್ಲಮ್. ಅದಕ್ಕೆ ನಿಮ್ ಮನೆಯವ್ರ ಮಾತಾಡ್ಕೊಂಡು ಸಭೆ ಮಾಡ್ಕೊಂಡು ಹೋಗೋಣ ಅಂತ ಈ ಹೊತ್ತು ಬರ್ಬೇಕಾಯ್ತು. ನನಗೆ ಫೋನ್ ಮಾಡಿದ್ದು ನೀವೇ ಹಾಗಾದ್ರೆ? ಅದು ಇವರಿಗೂ ಮತ್ತೆ ಸ್ವಲ್ಪ ಜಾಸ್ತಿನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಇವರು ತುಂಬಾ ಎಕ್ಸೈಟ್ ಆಗಿತ್ತು. ಹೌದೌದು, ಇದನ್ನ ತಪ್ಪು ತಿಳ್ಕೊಬೇಡಿ. ಮತ್ತೆ ಈ ಹೆಂಗಸರಿಗೆ ಪ್ರಪಂಚದಲ್ಲಿ ಏನಿರುತ್ತೆ ಈ ಗಂಡನ ಬಿಟ್ರೆ ಅಂತ ಈ ನನ್ ಗಂಡ. ಏನ್ ಮಾಡಿದ್ರು ಇವ್ರು? ಅದು 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 ನಿಮಗೂ ಮತ್ತು ನನ್ನ ಗಂಡಂಗೂ ಅದೇನೋ ಪ್ರೀತಿ ಪ್ರೇಮ ಅಂತ ಸಂಬಂಧ ಇದೆ ಅಂತ ಆಕೆ ಇರೋರು ಹೇಳಿ ಕೇಳಿ ನನಗೆ ಬೇಜಾರಾಗ್ಬಿಟ್ಟಿತ್ತು. ಆದ್ರೆ ಈಗ ನೀವು ನೋಡಿದ್ಮೇಲೆ ಗ್ಯಾರಂಟಿ ಆಯ್ತು. ಏನು? ಹಾಗಾಗಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಏನಂತ? ನನ್ನ ನೋಡಿದ್ರೆ ವಯಸ್ಸಾಗಿರೋದನ್ನ ಕಾಣ್ತಿದ್ದೀರಾ ಅಥವಾ ನಾನೇನು ರಾಕ್ಷಸಕ್ಕೆ ಕಾಣ್ತಿದ್ದೀನಾ? ಹಾಗಲ್ಲ, ನಿಮ್ಗೆ ಸಣ್ಣಗಿರಿ. ಈ ನನ್ನ ಹೊಲಸಕ್ಕೆ ಡ್ರಾಮಾ ಕಟ್ಟದ ಯಾಕೆ ಸಾಧ್ಯ? ಹೊರದಾಗಿದ್ರೊಮ್ಮೆ ಇವತ್ತು ನನಗೆ 2 ಸಲ ಅವಮಾನ ಆಗ್ತಿದೆ ಸರ್. ಟೂ ಮಚ್. ಕೆಲವು ಗಂಡಸರು ನೋಡಕ್ಕೆ ಇನ್ನೊಂದ್ರೆ ಸ್ಮಾರ್ಟ್ ಆಗಿರ್ತಾರೆ, ಇನ್ ಕೆಲವು ಇರೋದಿಲ್ಲ. ಹಾಗಂತ ಹೋಗಿ ಮದುವೆ ಆಗಲೇಬೇಕಲ್ವಾ? ಇನ್ ಕೆಲವಕ್ಕೆ ಹಿಂಗೆ ಯಾವ ಇಷ್ಟ ಆಗೋದು ಅದು ಅವರ ಅಭಿರುಚಿ ಬಿಟ್ಟಿದ್ದು. ನೀವು ಒಳ್ಳೆ ಹೇಳ್ತಿದ್ದೀರಿ. ನಿಮ್ ಹೆಂಡತಿ ಇನ್ನೊಬ್ಬನ ಪ್ರೇಮಿಕಳೆ ಅಂದಾಗ ನಿಮಗೆ ಸಿಟ್ಟು ಬರುತ್ತೆ. ಏನೇನೋ ಸಮಾಧಾನ ಮಾಡೋದು ಕಟ್ಟಿದ್ದೀರಲ್ಲ. ಇಂಥ ದರಿದ್ರ ಪಿಶಾಚಿನ ಲವ್ ಮಾಡೋದಕ್ಕೆ ನನಗೆ ತಲೆಗೆ ಕೆಟ್ಟಿದ್ಯಾ? ಏಯ್! ದರಿದ್ರ ಪಿಶಾಚಿ ದರಿದ್ರ ಪಿಶಾಚಿ ಸರ್, ಇವತ್ತು ನನಗೆ 3 ಸಲ ಅವಮಾನ ಆಗ್ತಿದೆ ಸರ್. ಅದು ಮೇಡಮ್, ನಿಮ್ ಯಜಮಾನ್ರು ಹೇಳಿದ್ದು ಹೀಗಿರ್ಬೋದು. ಕೆಲವು ಹೆಂಗಸರಿಗೆ ತಮ್ಮ ಗಂಡಂದ್ರು ದಡ್ರು ಡ್ರಾಮೆಗಳು ಕೊಳಕರು ಅಂತಾನೆ ಇದ್ರು. ಪ್ರೀತಿಸೋರು ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಒಳಗೊಳಗೆ ಹೊಟ್ಟೆ ಕಿಚ್ಚ ಆಗುತ್ತೆ ನೋಡಿ. ಹಾಗಾದ್ರೆ ಅಂತ ಪ್ರೀತಿಯನ್ನು ನಿಮಗೆ ನಿಮ್ ಗಂಡನ ಮೇಲೆ? ಹೌದಪ್ಪ, ಇದಕ್ಕೆ ನಾನಾಗೆ ಹೇಳಿದ್ದು ಇವ್ರನ್ನ ಮದುವೆ ಆಗ್ತಿದ್ದೆ. ಮತ್ತೆ ಇವ್ರು ತುಂಬಾ ಒಳ್ಳೆಯವರು. ಈಗ ನಿಜವಾಗಿಯೂ ಹೇಳ್ಬೇಕಂದ್ರೆ ನನಗೆ ಈ ಸಂಬಂಧ
ಮುಂದಾಗಿದ್ದು ಒಳ್ಳೇದೇ ಆಯ್ತು ಅನ್ಸ್ತಿದೆ. ಮತ್ತೆ ಇವ್ರು ನಂಗೆ ಇಷ್ಟೊಂದು ಪ್ರೀತಿ ಮಾಡೋದು ನೋಡಿದ್ರೆ ನಂಗೆ ಏನೋ ಒಂಥರ ಸಂತೋಷ. ಆದ್ರೆ ಇದಕ್ಕೆ ನಿಮ್ಮ ಯಜಮಾನ್ರು ಬೇಜಾರಾಗಿದ್ರೆ ಸರಿ. ಬೇಜಾರಲ್ಲ. ಹೀಗೆ ನೀವು ಎಲ್ಲರ ಮುಂದೆ ಮೈಕೈ ಮುಟ್ಕೊಂಡು ಮಾತಾಡೋದು ಯಾಕೋ ಅಷ್ಟು ಸರಿ ಕಾಣಲ್ಲ. ಯಾಕೆ ನಾನು ನಮ್ಮ ದೇಶದ ಸಂಪ್ರದಾಯ ಸಂಸ್ಕೃತಿಯನ್ನು ಬಿಡಬಾರದು ಅನ್ನೋ ನಾನು. ನೀವು ಹೀಗೆ ಮೈಕೈ ಮುಟ್ಕೊಂಡು ಮಾತಾಡ್ತಾ ಇದ್ರೆ ನಾನು ಹೀಗೆ ಹೋಗಿ ತಾಲೂಕು ಆಫೀಸ್ ಮುಂದೆ ಉಪ್ಪಿನ ಸತ್ಯಾಗ್ರಹ ಮಾಡಬೇಕಾಗುತ್ತೆ. ಇವ್ರಿಗೆ ಜೈ 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 ತೆಗೆದುಕೊಳ್ಳಿ. ಗಂಡ ಹೆಂಡತಿ ಅವ್ರಿಗೆ ಬೇಕಾದಾಗ ಅವ್ರು ಇರ್ಲಿ. ನೀವ್ ಯಾರು ಅವ್ರಿಗೆ ಆಚಾರ ಮಾಡೋದಕ್ಕೆ ಅಂತಾನೆ. ಮತ್ತೆ ಅವ್ರ ಹೆಂಡತಿನ ಅವ್ರು ಹಿಡ್ಕೊಂಡ್ರೆ ನಿಮ್ ಹೆಂಡತಿನೇ ಹಿಡ್ಕೊಂಡಿದ್ದಾರೆ ಅನ್ನೋ ಹಾಗೆ ನೀವ್ ಯಾಕೆ ಆಡ್ತಿದ್ದೀರಿ ಅಂತಾನೆ. ಸರಿ ಬಿಡು. ನೀವು ಹೊರಡ್ಬೇಕಲ್ವಾ? ಎಲ್ಲಿಗೆ ಏನ್ ಬರ್ತೀರಿ? ಇನ್ನೆಲ್ಲಿಗೆ? ನಮ್ಮ ಮನೆಗೆ. ಅಂದ್ರೆ ನಮ್ಮಿಬ್ರು ಮನೆಗೆ ಅದು ಸಿಟಿಯಿಂದ ತುಂಬಾ ದೂರ ಆಗುತ್ತೆ. ಮತ್ತೆ ಈಗ ಹೇಗೆ ಹೋಗ್ತೀರಿ? ಆಟೋನು ಸಿಕ್ಕಲ್ಲ. ಹಾ ಗಾಡಿ ಬಿಡ್ಕೊಂಡು ಹೋಗಿ. ಅಲ್ಲ ಈಗಿನ ಬಿಸ್ಕಿ ಕೊಡ್ತಿದ್ದು. ಅಂದ್ರೆ ಮನೆ ನಮ್ಮ ಯಜಮಾನ್ರು ಹೋಗಕ್ಕೆ ಕಾಯ್ತಿರ್ತಾರೆ. ನಮ್ಮ ಯಜಮಾನ್ರು ಅಂದ್ರೆ ನಮ್ಮ ಅತ್ತೆ. ನಮ್ಮ ಮಾವ ತೀರ್ಕೊಂಡಾಗ ನಮ್ಮ ಅತ್ತೆನೇ ಯಜಮಾನ್ರು. ಒಂದು ಊರಿಗೆ ಈ ರಾತ್ರಿ ನಾವು ಇಬ್ರು ಓಡಾಡೋದು ಸರಿ ಕಾಣೋದಿಲ್ಲ. ಹಾಗಾದ್ರೆ ಒಳ್ಳೇದಾಯ್ತಲ್ಲ, ಬೆಳಿಗ್ಗೆ ಹೋಗ್ಬೋದಂತೆ. ಹಾ ತವರಲ್ಲಿ ಇನ್ನೊಂದು ರೂಮ್ ಇದೆ. ಸೌರ ತೊಂದ್ರೆ ಅವ್ರವ್ರಿಗೆ ಸುಮ್ಮನೆ ನಾವೆಲ್ಲ ಒತ್ತುವರಿ ಮಾಡಬಾರ್ದು. ಮತ್ತೆ ಅವರಿಗೆ ಬೆಳಗಾದ್ರೆ ಡ್ಯೂಟಿ ಹೋಗ್ಬೇಕು ಅಂತ ಕಾಣುತ್ತೆ. ಬೆಳಗ್ಗೆ ಸಾರ್ ರಾತ್ರಿ. ಹೌದಲ್ಲ, ನಿಮ್ದು ನೈಟ್ ಡ್ಯೂಟಿ ಅಂತಿದ್ರಲ್ಲ. ಹಾಗಾದ್ರೆ ಸರಿ ಆಯ್ತಲ್ಲ, ಬೆಳಿಗ್ಗೆ ಹೋಗ್ಬೋದಂತೆ. ಬನ್ನಿ ರೂಮ್ ತೋರಿಸ್ತೇನೆ. ಬೇಡ ಬೇಡ ಬೇಡ. ಮತ್ತೆ ನಮ್ಮ ಯಜಮಾನ್ರು ಬಟ್ಟೆನೂ ತಂದಿಲ್ಲ. ಐ ಮೀನ್ ನೈಟ್ ಡ್ರೆಸ್. ಓ ಅಷ್ಟೇನಾ? ಅದಕ್ಕೆ ಚಿಂತೆ ಮಾಡ್ತೀರಾ? ನಮ್ಮನೆಯವ್ರದ್ದು ಲುಂಗಿ ಇದೆ. ನಂಗೆ ಕೊಡು ಕೊಡು, ನನ್ ಲುಂಗಿನೂ ಕೊಡು, ಚಡ್ಡಿನೂ ಕೊಡು ಕೊಡು. ಹಾಗಾದ್ರೆ ಬನ್ನಿ ರೂಮ್ ತೋರಿಸ್ತೇನೆ. ಅಲ್ಲಿ ನಿಮ್ಗೆ ಏನು ತೊಂದರೆ ಆಗಲ್ಲ. ಆರಾಮಾಗಿ ಸಪರೇಟ್ ಆಗಿ. ಹಾ ಹಾ 2 ನಿಮಿಷ ಇವ್ರನ್ನ ಆಟೋ ಕರ್ಕೊಂಡು ಹೋಗ್ತೇನೆ. ಅಲ್ಲಿವರೆಗೂ ನಿಮ್ಗಿರೋ ಹಣ ತಟ್ಕೋಬೇಕಾಗತ್ತೆ. ಮತ್ತೆ ಪ್ರಯೋಜನ ಬೆಳಿಬೇಡ. ಯಾವಾಗಲೂ ನಮ್ಗಿಂತ ಹೆಚ್ಚು ಕಷ್ಟ ಅವರನ್ನು ನೋಡಿ ನಮ್ ಕಷ್ಟ ತಡ್ಕೋಬೇಕಂತೆ. ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ ನಿಮ್ಮ ಯಜಮಾನ್ರಿಗೆ. ಮತ್ತೆ ಹುಷಾರು, ಆಗಿರೋ ಗಂಡಸರು ಮಹಾ ಕೊಂಡ್ರು ಆಗಿದ್ದಾರೆ. ಹಾ ನಡಿ ರೂಮ್ ತೋರಿಸ್ತೀನಿ. ಬನ್ನಿ ಬನ್ನಿ, ದಯವಿಟ್ಟು ದಯವಿಟ್ಟು. ನೀವು ಬನ್ನಿ ಸರ್. ಅಯ್ಯಪ್ಪ ಅಯ್ಯಪ್ಪ. ರಬ್ಬ ಬಬ್ಬ 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 ರಬಪ್ಪ ರಬಪ್ಪ ರಬ್ಬ ಬಬ್ಬ ಬಾ ರಬ್ಬ ಬಬ್ಬ 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 ರಬಪ್ಪ ರಬಪ್ಪ ರಬ್ಬ ಬಬ್ಬ ಬಾ ರಬಪ್ಪ 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 ಬಬ್ಬ ರಬಪ್ಪ 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 ಬಬ್ಬ ರಬ್ಬ ಬಬ್ಬ 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 ರಬಪ್ಪ ರಬಪ್ಪ. ಇಷ್ಟಗಾಗಿದ್ದು ನಿನ್ನಿಂದಲೇ. ಏನು ಸರಿ ಮಾಡೋಣ ಅಂತ ಹೋದ್ರೆ ಉಣ್ಣಿ ಕಟ್ಕೊಂಡು ಕಣ್ಣು ಹಾಕಿದಂತ ಅಂತಾಯ್ತು. ಒಂದು 5 ನಿಮಿಷ ಬಾಯಿ ಮುಚ್ಕೊಂಡಿದ್ರೆ ಗಂಟೆಗೆ ಹೋಗಿದ್ದು ನಾವು ಮುಚ್ಕೊಂಡಿದ್ದು ಅಷ್ಟೇ ಆಗ್ತಿತ್ತು. ಹಾ ಆಯ್ತಲ್ಲ. ಈಗ ನೀನ್ ಏನ್ ಮಾಡ್ತೀವಿ ಅಂದ್ರೆ ನಂದೇ ಬೆಡ್ರೂಮ್ ಅಲ್ಲಿ ನಂದೇ ಹಾಸಿಗೆ ಮೇಲೆ ನಂದೇ ಲುಂಗಿ ಉಟ್ಕೊಂಡು ಮನೆ ಬಿಡು. ಹೋಗಿ ಸರ್, ಈ ಐಡಿಯಾ ಕೊಟ್ಟಿದ್ದು ನೀವು ನಾವು. ನೀವು ಹಿಂಗಿಂಗ್ ಮಾಡಿ ಅಂದ್ರಿ, ನಾನು ಹಂಗಾಗಿ ಮಾಡಿದೆ. ಅದೀಗ ಹಿಂಗಾದ್ರೆ ಹಂಗಾಗಿ ಸಾಧ್ಯ. ನಾನು ಹೇಳಿದ ನೀವ್ ಒಂದ್ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಆಯ್ತಾ? ನೀವು ಬಂದು ಹೋಗಿದ್ರೆ ಯಾವಾಗಲೂ ಮಾಡ್ಕೊಂಡು ಹೋಗ್ತಿದ್ದೆ ನಾನು. ನಡುವೆ ನೀವು ಬಂದ್ರ ನಿಮ್ ಸಂಸಾರವೋ ಹೊಸಗೊಂಡ, ನಮ್ ಸಂಸಾರವೋ ಹೊಸಗೊಂಡ ಆಯ್ತೀಗ. ಒಟ್ಟಲ್ಲಿ ಈ ಕಳ್ಳ ತಗೊಂಡೋಗಿ ಸುಳ್ಳು ಮಾಡ್ಬಿಟ್ರಿ ನೀವು. ನೀವು ಬಂದಿದ್ದು ಕೆಲಸ ಮಾಡಕ್ಕಲ್ಲ. ನೀವು ಕೆಲಸ ಮಾಡ, ನಿನ್ ಕೈ ಏನೇ ಸಿಗುತ್ತೋ ಅದು ತಗೊಂಡು ಹೊಟ್ಬಿಡು. ಇಡೀ ಸರ್ ದೊಡ್ಡ ದೊಡ್ಡ ತವರು ಇಲ್ಲಿಂದ ಒಯ್ಯ ಹಾಗಿಲ್ಲ. ನಿನ್ ದುಡ್ಡಂತೂ ಇಲ್ಲಿಂದ ಹಾಗೆ ಇಲ್ಲ. ಅಕ್ಕ ಆ ಬಸ್ಸಲ್ಲಿದೆ ತಗೊಂಡು 5 ನಿಮಿಷ ಹೊಟ್ಬಿಡು. ಹೋಗಿ ಸರ್, ಕೆಲಸ ನೋಡ್ಕೊಂಡ್ರೆ ಆಯ್ತು ಅಯ್ಯ. ನೀನಿನ್ನ 5 ನಿಮಿಷದಲ್ಲಿ ಹೊರಟ್ಯೋ ಸರಿ, ಇಲ್ಲ ಅಂದ್ರೆ ಈ ಸತಿ ಮಾತ್ರ ನಿಜವಾಗಿ ನಂಬಿಸ್ಬಿಡ್ತೀನಿ. ಸರ್ ನಿಮ್ಮ ಹೆಂಡತಿ ಕೇಳಿದೆ ಅಂತ ಹೇಳಿ ಸರ್. ಹೆಂಡತಿ ಹೆಂಗ್ಸಲ್ಲ ಸರ್, ಶಾಕಿನಿ ಟಾಕಿನಿ. ಹಂಗಂದ್ರೆ ಅದು ನನ್ನ ಹೆಂಡತಿ ಸರ್. ದೀಸ್ ಆರ್ ಯು. ನಿನ್ನ ಹೆಂಡತಿನ ಈಗಲೇ ಏನ್ ಮಾಡೋದು?
ಇಲ್ಲಿ ಬಿಡಿ ಮೇಡಮ್. ನೀವು ಗೆಸ್ ಮಾಡಿ. ಇಲ್ಲಿಂದ ಕರ್ಕೊಂಡು ಹೊರಟ್ಬಿಡಿ. ನಾನೆಲ್ಲ ಮಾಡ್ಬಿಡ್ತೀನಿ. ನಿಂಗೆ ಬರೀಲ್ಲ ಇವನಿಗೆ ಬುದ್ಧಿ ಬರ್ಬೇಕಲ್ಲ ಸೀದಾ ಸೀದಾ ಫೋನ್ ಎತ್ತಿನ ಸ್ಟೇಷನ್ಗೆ ಹೊಡಿಕೋ ಯಾನಕ್ ಬಂದು ಎತ್ಕೊಂಡು ಹೋಗಿ ಅಯ್ಯಪ್ಪ ಅಪ್ಪ ಹಂಗಾದ್ರೆ ಬುದ್ಧಿ ಬರ್ಬೋದು ಈಗ ಬರೋದು ಮಳೆಗಾಲ ಅಲ್ಲಿದ್ರೆ ಏನೋ ಕಳ್ಳ ಛೆ, 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 ಛೆ. ಇಲ್ಲಿ ಬಿಡಿ ಮೇಡಮ್. ಅಪ್ಪ ಇಷ್ಟಕ್ಕೆಲ್ಲ ಹೊಳಿಸ್ದಾಗೆ ಅವ್ರು ಮಾಡಿದ್ದಾದ್ರೆ ಏನು? ಅವ್ರು ಬರೋ ಮುಂಚೆನೆ ನಾ ಬಂದ್ಬಿಟ್ಟಿದ್ದಲ್ಲ. ನೀವು ಗೆಸ್ ಮಾಡಿ. ಅವ್ರು ಕರ್ಕೊಂಡು ಹೊರಟ್ಬಿಡಿ. ಅದೇನಿದ್ರಲ್ಲಿ ಒಳಗಡೆ ಅದು ಅದು ಇನ್ನೊಬ್ರು ಅದು ಅದು ಇವನ ಅದು ಎಂತ ಇದೆ ಕಣೆ. ಅದು ಇವ್ರ ಹೆಂಡತಿ ಹತ್ರ ನನ್ನ ಹೆಂಡತಿ ಅಂತ ಹೇಳಿದ್ದು. ಇವ್ರ ಹೆಂಡತಿ ಹತ್ರ ಯಾರು ಕೊಂಡಾಕಿ ಅದು ಅದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಂಗ್ಲಿಷ್ ಆಗಿ ಹೇಳಿದ್ರೆ ನನಗೆ ಅರ್ಥ ಆಗುದಿಲ್ಲ ಅಂತ ಬಿಡಿ ನನಗ್ ಮೊದ್ಲೇ ಅನುಮಾನ ಬಂದಿತ್ತು ಇಲ್ಲಿ ಏನೋ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತದಂತ. ಇಲ್ಲದೆ ಇದ್ರೆ ಇವ ಯಾಕೆ ನನ್ನ ಇಲ್ಲಿಗೆ ಬರಬೇಡ 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 ಅಂತ ಹೇಳಿ ನಾನೇನ್ ಬಾಯಿ ಬಿಡ ಅಂತ ಮಾತಾಡ್ತಂದು ಯಾವ ವಿಷಯಕ್ಕಾಗಿ ತಂದು ಮಾಡ್ಕೊಂಡ್ರೆ ಅಂತ ನೀವು ಕೇಳಿ ಮೇಡಮ್. ಸಣ್ಣ ಬೇಡ. ನಾನು ಯಾರು ಅಂತ ನಿಮ್ಗೆಲ್ಲ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಪ್ಲೀಸ್ ಪ್ಲೀಸ್. ಭಗೀರಪ್ಪ ಬಂದ್ಬಿಟ್ರು. ಭಗೀರಪ್ಪ ನಿಮ್ ಹೆಂಡತಿಗೂ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ. ಹಾ ತೋಳಿ ನಮ್ಮ ಯಜಮಾನ್ರು ಲುಂಗಿ ಮತ್ತೆ ನಿಮ್ ಹೆಂಡತಿ ಅಲ್ಲೇ ಕಾಯ್ತಾ ಇದ್ದಾರೆ. ನೀವು ಬೇಕಾದ್ರೆ ಅಲ್ಲೇ ಕುತ್ಕೊಂಡು ಹೋಗು. ಸರಿ ಮೇಡಮ್. ಅರೆ ಪೂಜಾ ಲಾಡಿ ಲಾಡಿ ಗಿಡಿ ಅಲ್ಲ ಅವನ ಕೊಂಡಾಡಿ ನಾನು ಹೆಂಡತಿ ಇನ್ನೂ ಹೆಂಡತಿ ಅದು ನಿಮಗೆ ಹೇಗೆ ಬರ್ತಿದ್ದೀರಿ? This lady is also his wife. ಇಂಗ್ಲಿಷ್ ಬೇಡ ಕನ್ನಡದಲ್ಲಿ ಹೇಗೆ ನಾನು ಅವರ ಕೊಂಡಾಡಿ ಅಂದ್ರೆ ಮಿಸ್ಸಸ್ Yes, yes, his first wife. But they now divorced. ಏನಂದ್ರೆ ಎಲ್ಲ ಗಂಡನೇ ಗಂಡ ಕಳ್ಳ ನೀವು ಆಕಿತ ದೊಡ್ಡ ಮಾಡಕೊಂಡಿರ್ತೀರಲ್ಲ ನಾನು ಕಳಲ್ಲ ಮೇಡಮ್. ಕಳ್ಳ ಕಳ್ಳ ಯಾ ಕಳ್ಳ ಅದು ಹೀಗೆ ಇವರು ನಮ್ಮ ಸ್ನೇಹಿತರಲ್ಲ ಅವರು ಕಳ್ಳನ್ ಪಾಠ ಮಾಡಿದ್ರು ನಾಟಕದಲ್ಲಿ. ಹೌದಾ ಹೌ ಸ್ವೀಟ್ ಥ್ಯಾಂಕ್ ಯು. ಮತ್ತೆ ನೀವು ಯಾವ ಕಂಪನಿ ನಾಟಕ ಮಾಡ್ತಿದ್ದೀರಾ ಅದು ಅದು ತಂಗಣ್ಣನ್ ತಾರ ಬಳಗ ಮೇಡಮ್. ದ ವರ್ಲ್ಡ್ ಫೇಮಸ್ ಡೈರೆಕ್ಟ್ರು ಶ್ರೀಕಾಂತ್ ಕುಂಟ ಇದಾರಲ್ಲ ಅವರು ನಮ್ಮ ಗುರುಗಳು. ಹೌದಾ ಮತ್ತೆ ನನ್ನ ಹೆಸರು ಕೇಳಿರಲ್ಲ ಅದು ಈ ಗುಬ್ಬಿ ಕಂಪನಿ ಆದ್ಮೇಲೆ ಇದು ಪಾರಿವಾಳದ ಕಂಪನಿ. ಅದು ಬ್ಯಾಂಗಲಿ ಅವಾರ್ಡ್ ಕೂಡ ಬಂದಿದೆ. ಓಹೋ ಮತ್ತೆ ಇವತ್ತು ನೀವು ನಾಟಕ ಇರ್ಲಿಲ್ವಾ ಇವತ್ತಿನ ನಾಟಕ ಇಲ್ಲೇ ನಡೀತಿದೆಯಲ್ಲ ಮೇಡಮ್. ನಿಮ್ಮ ಯಜಮಾನ್ರು ಚೆನ್ನಾಗಿ ಮಾತಾಡ್ತಾರೆ ಮತ್ತೆ ನೀವು ಪಾಠ ಮಾಡ್ತೀರಾ ನಾನು ನಾಟಕ ಮಾಡಿದ್ರೆ ಇವನಿಗೆ ಪಾತ್ರ ಸಿಗುತ್ತಿಲ್ಲ ಅದಕ್ಕೆ ಎಲ್ಲಿ ಹೋಗುವ ಮನೆಯಾಗೆ ಕೂರಿಸಿ ಹೋಗ್ತಾನೆ ಬಟ್ಟಿ ಮಗ ಎಲ್ಲ ಗಂಡಸ ಮನೆ ಬರೋಣ ಇಷ್ಟೇ ಸರಿ ಬಿಡಿ ಅರೆ ಇದ್ಯಾವುದು ಚೀಲ ಅದೇ ನೀವು ಹೇಳ್ತಾ ಇರ್ಬೇಕು ಅಯ್ಯೋ ನನ್ನ ಹ್ಯಾಂಡ್ ಬ್ಯಾಗ್ ಮೊದಲು ಇಲ್ಲೇ ಇದ್ದಲ್ರಿ ಅದು ಅದು ಏನು ಗೊತ್ತಿದೆಯಾ? ಇವರು ನಮ್ಮ ಸ್ನೇಹಿತರಲ್ಲ ಅವರು ಕಳ್ಳನ್ ಪಾಠ ಹೇಗೆ ಮಾಡ್ದು ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ರು. ಈಗ ಇವ್ರು ಬಂದಿದ್ದಾರೆ ಅಂತ ಇವ್ರಿಗೆ ಹೇಳಬೇಡ. ಹೇಳ ಅವರಿಗೂ ಗೊತ್ತಿರುತ್ತೆ. ಮತ್ತೆ ಇವರು ಇಬ್ಬರ ಜೊತೆಗೂ ಸಂಸಾರ ನಡೆಸ್ತಾ ಇದಾರ. ಓ ಹೇಗೆ ಹೇಳಿ ಅದೊಂದು ದೊಡ್ಡ ಕತೆ. ಟು ಮೇಕ್ ಎ ಲಾಂಗ್ ಸ್ಟೋರಿ ಸರಿ ಶಾರ್ಟ್. ಮೊದಲು ಇವರು ಮದುವೆ ಆದ, ಆಮೇಲೆ ಅವರನ್ನು ಮದುವೆ ಆದ್ರು, ಆಮೇಲೆ ಅವ್ರ ಹತ್ರ ಏನೋ ಸರಿಯಾಗಿಲ್ಲ ಅಂತ ಮತ್ತೆ ಇವ್ರ ಹತ್ರ ಇದ್ರು. ಹೀಗೆ ಇಟ್ ಈಸ್ ಎ ವೆರಿ ಕಾಂಪ್ಲಿಕೇಟೆಡ್ ಅಫೇರ್. ಹೊಯ್ಕೊಂಡದು ನಿಲ್ಲಿಲ್ಲ ಕೇಸು ತೆಗೆದು ಹಾಕಿದ್ದಾರೆ. ನೀವೇ ಟೆನ್ಷನ್ ಮಾಡ್ಕೊಳ್ಳ. ಮತ್ತೆ ಈಗ ಇಬ್ರು ಕೂಡಿದಾರಲ್ಲ ಏನ್ ಮಾಡ್ತೀರಾ ಈಗ ಮಾಡೋಣ ಏನಾದ್ರು ಮಾಡ್ಲೇಬೇಕು. ನೀ ಟೆನ್ಷನ್ ಮಾಡ್ಬೇಡ. ನಾನು ಇವ್ರು ಒಳ ಕರ್ಕೊಂಡು ಹೋಗಿ ಹೀಗೀಗೆ ಅದೆಲ್ಲ ವಿವರಿಸಿ ನೀನು ಮಾತ್ರ ಟೆನ್ಷನ್. ಅವ್ರು ಎಂತೆಂತದೆಲ್ಲ ಹೇಳ್ತಿರ್ತೀರ ಅನ್ಸುತ್ತೆ. ಇದು ಯಾವ್ದೋ ನನಗೆ ಹೇಳಲ್ಲ ನೀನು. ನನಗೂ ಇವಾಗ ಗೊತ್ತಾಗಿದೆ. ಅಯ್ಯೋ ನೀನು. ಹೋಗ್ಲಿ ಬಿಡಿ ಮೇಡಮ್. ಅನ್ನೋ ವಿಚಾರ ಗೊತ್ತಿದ್ದೆ ಇಟ್ಕೊಳ್ಳೋದೇ ಒಳ್ಳೇದು ಈ ಗಂಡಸರ ಬಗ್ಗೆ. ಮತ್ತೆ ಗೊತ್ತಿದ್ರು ನಾವೇನ್ ಮಾಡೋಕ್ಕಾಗುತ್ತೆ ಹೇಳಿ.
ನಾನು ಹೋಗ್ತೀನಿ. ನನಗೆ ಗೊತ್ತಿತ್ತು ನಾನು ಒಂದು ದಿನ ಮನೆ ಹಿಂದೆ ಹೋದ್ರೆ ನಿನ್ನದೇ ಏನೋ ರಾಧಾಟ ಮಾಡ್ಕೊಳ್ತಾರೆ ಇವ್ರು ಅಂತ. ನಾನು ಇವತ್ತಿನ ಮೂಡೆಲ್ಲ ಹಾಳಾಗೋಯ್ತು, ನನ್ನ ಕೆಲಸ ಎಲ್ಲ ಅಪ್ಸೆಟ್ ಆಗೋಯ್ತು. ಅಯ್ಯೋ ನೀನಾ? ನೀನ್ ಯಾಕೆ ಇಲ್ಲಿ ಬಂದೆ? ನೀರನ್ನ ಕಮ್ಮಿ ಆಗಿತ್ತು. ನಾನು ನಿಮ್ಗೆ ಹೇಳಿದ್ದೆ ಬರ್ಬೇಡ ಅಂತ. ನನ್ನ ಗಂಡ ಇಲ್ಲೇ ಇದ್ದಾನೆ. ಅದೇ ಹೇಳೋಣ ಅಂತ ಬಂದೆ ನಾನು. ಮತ್ತೆ ನಿನ್ ಗಂಡ 2 ದಿನ ಇರೋದಿಲ್ಲ. ಇರೋದಿಲ್ಲ ಅಷ್ಟೇ ಆಗಿತ್ತು. ಆದ್ರೆ ಎಲ್ಲ ತಲೆ ಕೆಳಗೆ ಹೋಗಿದೆ. ಅದಕ್ಕೆ ನಾನು ಫೋನ್ ಮಾಡಿ ಹೇಳಿದ್ದು ಹೋಟೆಲ್ ಹೋಗಿ ಇವತ್ತು ಬರ್ಬೇಡ ಅಂತ. ಹೋಗು ನಡಿ. ಅದನ್ನೇ ಕೇಳ್ಕೊಳ್ಳೋಣ ಅಂತ ಬಂದೆ. ಹೇಳು ಆಗಿದ್ದಾದ್ರೂ ಏನಿಲ್ಲ. ಇವರೆಲ್ಲ ನಾಳೆ ಸಿಗ್ತೀನಿ. ನೀವು ಹೊರಟೋಗು. ಅಲ್ಲ ಮತ್ತೆ ನನ್ನ ಹೆಂಡತಿ ಫೋನ್ ಮಾಡಿದ್ಲು ಅಂತ ಏನೋ ಹೇಳ್ತಿದ್ದೆ. ಅದು ಹಾಗಲ್ಲ. ನಿಮ್ಗೆ ಯಾವ್ದೋ ಫೋನ್ ಮಾಡಿ ನೀನು ನನ್ನ ಗಂಡನ ಜೊತೆ ಏನೋ ವ್ಯವಹಾರ ನಡೆಸಿದೀಯಾ ಅಂತೆಲ್ಲ ಹೇಳಕ್ ಶುರು ಮಾಡಿದ್ರು. ಓ ನೀನ್ ತಿಳ್ಕೊಂಡೆ. ನೋಡಿದ್ದೆ. ಆದ್ರೆ ಇದು ಆಮೇಲೆ ಸುಳ್ಳು ಅಂತ ಗೊತ್ತಾಯ್ತು. ಯಾಕಂದ್ರೆ ನಾನು ನೆಟ್ಟಿನ ನೋಡು ಇಲ್ಲ, ಅವಳ ಮನೆ ಕೇಳಿಲ್ವಲ್ಲ, ಹಾಗಾಗಿ ಇಳಿಸ್ಬೇಕಾಗುತ್ತೆ. ನೋಡು, ನೀನ್ ಹೇಳೋ ಟೈಮ್ ಇಲ್ಲ. ವಿವರ ಕೊಡೋಕೆ ನಾನು ನಾಳೆ ಸಿಗ್ತೀನಿ. ಇಲ್ಲಿಂದ ಹೊರಟೋಗು. ನನಗೀಗೆಲ್ಲ ಅರ್ಥ. ಇದೆಲ್ಲದು ನಿನಗೆ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇರಲಿಲ್ಲ. ಬಹುಶಃ ಇನ್ಯಾರ ಜೊತೆನೋ ಹೋಗ್ಬೇಕಿತ್ತು. ಅದಕ್ಕಾಗೆ ಇಷ್ಟೆಲ್ಲ ಕಥೆ ಕಟ್ಕೊಂಡು ಮನೆಯಲ್ಲಿ ಒಬ್ಬಳೆ ಕೂತಿದ್ಯಾ. ಮತ್ತೀಗ ಒಳಗೆ ಯಾರಾದ್ರೂ ಇದ್ದಿರ್ಬೋದು. ಅದು ನಿನ್ ಗಂಡ ಅಂತೂ ಖಂಡಿತ ಅಲ್ಲ. ಹುಚ್ಚುಚ್ಚ ಮಾತಾಡ್ಬೇಡ. ಈಗ ಹೊರಟೋಗು. ನನ್ನ ಸಣ್ಣ ಮಗು ಅನ್ಕೊಂಡಿದ್ಯಾ? ಅಲ್ಲೋಡು 3-4 ಕ್ಲಾಸ್ ಕಟ್ಟವಲ್ಲ. ಒಬ್ಬಳೆ ಬಿಟ್ಕೊಂಡು 3 ಕ್ಲಾಸ್ ಒಟ್ಟಿಗೆ ಕೂತಿರೋ. ಇದು ಅರ್ಥ ಇಷ್ಟೇ. ನಾನು ಈಗ ಹಳೆ ಮನುಷ್ಯ ಆಗ್ಬಿಟ್ಟೆ. ಈಗ ಯಾರೋ ಹೊಸ ಸಿಕ್ಕಿರ್ಬೇಕು. ಹೇಳು ಯಾರು? ಮೇಡಮ್ ಮೇಡಮ್ ಯಾರು? ಮೇಡಮ್ ಯಾರು? ಮೇಡಮ್ ಮೇಡಮ್ ವೆರಿ ಥ್ಯಾಂಕ್ಸ್ ಮೇಡಮ್. ಅಲ್ಲಿ ನೋಡಿ ನನಗಂತ ಗಂಟು ಹೇಗೆ ಮಸ್ತಾಗಿದೆ. ಈ ಬ್ರ್ಯಾಂಡ್ ಎಲ್ಲಿದೆ? ಅದು ಅದು ಅಲ್ಲೇ ಇಟ್ಬಿಡಿ. ಈಗ ಅದು ಹಬ್ಬಂತರ ಸತ್ಯ. ಏನು? ಅವನು ಈಗಾಗಲೇ ಪ್ರಾಣಿ ಕಳಿಸಿ ನುಂಗಿ ಹೊತ್ತು ಏನಿ ಮಾತಿನಕ್ಕ? ಅದು ಆತನ ಇದೆ. ಏನು? ನಾನು ಹೊಡ್ತೀನಿ. ನೀನು ಹೋಗು. ಮತ್ತೆ ಒಳಗೊಂದು ಕಾಯ್ತಾ ಇರ್ಬೋದು. ಅದು ಅದು ಹಾಗಲ್ಲ. ಅವನು ಯಾವನು? ಅವನು ನನ್ನ ಗಂಡನ ಫ್ರೆಂಡ್ ಆಕ್ಟರ್. ಓಹೋ ಹಾಕ್ತರು. ಅಂದ ಮೇಲೆ ಒಳ್ಳೇದಾಯ್ತಲ್ಲ. ಊರ ಕೇಳು. ಅವನಿಗೆ ಇಬ್ರು ಹೆಂಡತಿರು. ಓ ನೀನಾದ್ರೂ 3ನೇ ಅವಳು. ನನ್ನ ಮಾತು ಕೇಳಲ್ಲ ನೀನು ಕೂಡ. ನಾವೊಂದಿಗೆ ಏನು ಅಲ್ಲ. ಆ ಇಬ್ರು ಹೆಂಡತಿರು ಇಲ್ಲೇ ಇದ್ದಾರೆ ನಮ್ಮನೇಲೆ ಒಳಗಡೆನೆ. ಕೇಳಿದ್ಯಾ? ಕೇಳಿದ್ಯಾ? ಅವ್ನು ಈ ಕಡೆನೇ ಬಂದಿದ್ದಾನೆ ಅನ್ಸುತ್ತೆ. ನೀನೇ ಕರ್ಕೋಬೇಕು. ನಡಿ ನಡಿ. ಈಗ
ತಂಗಿ. ನೋಡಿದ್ಯಾ ಎರಡು ರಾಕ್ಷಸ ವೇಷ. ಈಗಲಾದ್ರೂ ಸಮಾಧಾನ ಆಯ್ತಾ ಡ್ಯಾಡಿ? ನಾನು ನಿಮ್ಗೆ ಯಾವತ್ತಾದ್ರೂ ಮೋಸ ಮಾಡ್ತೀನ? ಅಲ್ಲ ನೋಡಿ ನಮ್ಗೆ ಎಷ್ಟು ಗಾಬರಿಯಾಗಿರ್ಬೇಕಾದ್ರೆ ಆ ಗಾರ್ಡನ್ ಪರಿಸ್ಥಿತಿ ಏನಾಗಿತ್ತ ಅದಕ್ಕೆ ನಾನು ಹೇಳಿದ್ದು ಹೊರ್ಟು ಹೋಗು ಅಂತ ಪ್ಲೀಸ್. ಅಲ್ಲ ಓಡ್ತಿಗೆ ಓಡಂಗ ಅಲ್ಲೇ ಬಿದ್ದಿದ್ದಾನೆ ಹಿಂಗೇನು ಹೊರ್ಟೋಗೋಣ? ಇದಕ್ಕಂತ ಮುಕ್ಕೊಂಡಿರ್ತಾನ ಹಾಗಾದ್ರೆ ಹೇಗೆ ಹೋಗುತ್ತೀಯ ಅಕ್ಕ? ಏನ್ ಮಾಡೋದು ಒಂದ್ ಕೆಲಸ ಮಾಡಿ, ಆ ದೊಡ್ಡ ಗಡಿಯಾರದೊಳಗೆ ನಿಂತ್ಕೊಂಡ್ಬಿಡಿ. ಎದುರುಬೇಡಿ ಸಾರ್, ಮತ್ತೆ ಏನು ಅಂತ ನಂಗೆ ಅರ್ಥ ಆಯ್ತು. ಯಾಕಂದ್ರೆ ಇಲ್ಲಿ ಎಲ್ಲರ ಕಥೆನೂ ಒಂದೇ ಆಗ್ಬಿಟ್ಟಿದೆ. ಅದಕ್ಕೆ ಹೇಳಿದೆ ಆ ನೋಡಕ್ ಹೋದ್ರೆ ಸ್ವಲ್ಪ ಕುಂತು ನಾನು ಅಲ್ಲೇ ನಿಂತಿದ್ದೆ. ಹೋಗಿ ಸಾರ್, ಆದ್ರೆ ಆ ಗಡಿಯಾರ ಗಂಟೆ ಸುತ್ತ ಇದೆಯಲ್ಲ ಅದನ್ನ ಸ್ವಲ್ಪ ನಿಗಾ ವಹಿಸಿ. ಹೋಗಿ ಹೋಗಿ. ಮತ್ತೆ 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 ಈಗ ಯಾವತ್ತೂ ನನ್ನ ಗಂಡ ಹೇಳ್ಬಾರ್ದು ಪ್ಲೀಸ್. ನೀವು ಅವ್ರ ತಂಟೆ ಹೋಗ್ತಿದ್ರೆ ಅವರು ನಿಮ್ ತಂಟೆಗೆ ಬರೋದಿಲ್ಲ. ಹೋಗಿ ಸಾರ್, ಹೋಗಿ ಸಾರ್. ತೆಗಿರಿ ಮೇಡಮ್, ತೆಗಿರಿ ತೆಗಿರಿ. ಅಯ್ಯ ಸಾರಿ ಕ್ಷಮಿಸಿ, ನಾನು ಬಹಳ ಕಷ್ಟದಲ್ಲಿದ್ದೀನಿ. ಯಾವ ಡೇಂಜರಸ್ ಪರ್ಸನ್ ನನ್ನ ಬೆನ್ನಿಗೆ ಬಿದ್ದಿದ್ದಾನೆ. ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಇಲ್ಲಿಗೆ ಬಂದೆ. ಗೊತ್ತು ಬಿಡಿ ಸರ್, ನಿಮ್ ಮನೆಯವ್ರು ತಾನೆ. ನೀನು ಹೆಂಗ್ ಗೊತ್ತಾಯ್ತು? ಅವರು ಅವಾಗ ಇಲ್ಲಿಗೆ ಬಂದಿದ್ರು, ಎಲ್ಲ ವಿಚಾರ ಹೇಳಿ ಹೋಗಿದ್ದು. ಅಯ್ಯೋ, ಆಫೀಸಿಗೆ ಬಂದ್ರೆ ಅದು ಬಂದು ನನ್ನ ಮರ್ಯಾದೆ ತೆಗಿತಾಳೆ ಅಂತ ಇಲ್ಲಿಗೆ ಬಂದ್ರೆ ಇಲ್ಲಿಗೆ ಬರ್ತಾಳ. ಬರ್ತಾರೆ ಅಲ್ಲ ಸರ್, ಬಂದಿದ್ದಾರೆ. ಅವ್ರು ಇರ್ಬೇಕು ಸರ್. ಅಯ್ಯೋ, ಹೇಗ್ ಮಾಡ್ಲಿ? ಹೋಗಿ ಸರ್, ಹೋಗಿ ಸರ್. ತೆಗಿರಿ ಮೇಡಮ್, ತೆಗಿರಿ ತೆಗಿರಿ. ಅವರಿಗೆ ಬಂದ್ರಾ? ಅವರು ಈಗಷ್ಟೇ ಹೊಸ ಮನೆಗೆ ತಿನ್ನಕ್ ಹೋದ್ರು. ಯಾರು? ಅದೇ ರಾಕೇಶ್ ಹೋಗ್ತಿದ್ರು ಅವರು. ನಾನು ಹೇಳಿದ್ದು ಅವ್ರನ್ನಲ್ಲ. ಮತ್ತೆ ನೀವು ಅವರು ಒಂದು ಯಾರಿಗೆ ಮೇಡಮ್? ಅವಾಗ ಬಂದಿದ್ರಲ್ಲ ಇಲ್ಲಿಗೆ ನಮ್ಮ ಯಜಮಾನ್ರು. ಅವ್ರು ಅವಾಗಲೇ ಹೋದ್ರು. ನಾನು ಇದೇ ದಾರಿಯಲ್ಲಿ ಬಂದಿದ್ದನ್ನು ನೋಡ್ದೆ. ಬಂದಿರ್ಬೋದು, ನಾನು ಈ ಬೆಟ್ಟ ಹತ್ತಿದ್ದನ್ನು ನೋಡ್ದೆ. ಹತ್ತಿರ್ಬೋದು. ಆದ್ಮೇಲೆ ಅವ್ರು ಇಲ್ಲೇ ಬಂದಿರ್ತಾರೆ ಅಂತ ಅರ್ಥ. ಅಲ್ಲ ಮೇಡಮ್, ಇದೇನು ಅವ್ರ ಮನೆನಾ ಅಥವಾ ನಾವೇ ಅವ್ರ ಸಂಬಂಧಿಕರ? ನನಗೆ ಕೇಳೋದಿದ್ರೆ ನೀವು ಮತ್ತೆ ಆಫೀಸಿಗೆ ಹೋಗೋದೇ ಒಳ್ಳೇದು ಮೇಡಮ್. ಬೇಡ ಬೇಡ, ನಾನು ಇಲ್ಲೇ ಕೂತ್ಕೊಂಡು ಸಾಯ್ತೀನಿ. ಸರಿ ಬಿಡಿ, ನಾವೇನ್ ಮಾಡಕ್ಕಾಗತ್ತೆ? ನಿಮ್ ಇಷ್ಟ, ನಿಮ್ ಯಜಮಾನ್ರ ಹಣೆ ಬರ. ಇವ್ರು ಯಾವ ಸಂಖ್ಯೆ ಸಮ ಹೇಳಿದ್ರೆ ಕೇಳಿದ್ದಕ್ಕೆ ಇಂಗ್ಲಿಷ್ ಸಾಕು ಅಂತ ಹೇಳ್ತಾರೆ. ನಡೀರಿ ಮೀಟಿಂಗ್ ಹೋಗೋಣ. ಕೂತ್ಕೊಳ್ಳಿ, ಅಲ್ಲಿ ಹೋದ್ಮೇಲೆ ಏನೇನಾಗುತ್ತೆ ಬಿಟ್ಟು ಹೇಳ್ಬೋದು. ಕೂತ್ಕೊಳ್ಳಿ. ಗಡಿ ಬಿಡಿ ಮಾಡ್ಬೇಡ, ಒಂದತ್ತು ಆಗಿದೆ. ಈಗ ಎಲ್ಲ ವಿಚಾರ ಪರಾಕಾಷ್ಠೆ ಮಾಡಿಯೇ ಹೋಗ್ಬೇಕು. ಇವ್ರನ್ನೆಲ್ಲ ಹಿಂಗೆ ನಡು ನೀರ ಕೈ ಬಿಟ್ಟು ಹೋಗಕ್ಕಾಗತ್ತೆ? ಹೌದೌದು, ನೀವ್ ಇರ್ಲೇಬೇಕು. ಯಾಕಂದ್ರೆ ಈ ಕೇಸಿನ ಮೊದ್ಲಿಂದ ಇದ್ದವ್ರು ಅಂದ್ರೆ ನೀವೊಬ್ರೆ. ಅದೇ ಮೇಡಮ್ ನಾನು ನೋಡಿ ಹೇಳಿದ್ದು, ಈ ಇಡೀ ಕೇಸಲ್ಲಿ ಮೇನ್ ವಿಟ್ನೆಸ್ ಅಂದ್ರೆ ಅದು ನಾನೇ. ಅದೇನಾರ ಆಗಿರ್ಲಿ, ನಡೀರಿ ಬಿಟ್ಟು ಹೋಗೋಣ. ಏಯ್, ಕೂತ್ಕೊಳ್ಳಿ. ಮತ್ತೆ ಗಂಟೆ ಹೊಡಿತೀಗ. ಅದು 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 ಸರಿ ಕೆಟ್ಟಾಗಿದೆ. ನನ್ನ ಬಾಬು ನೋಡಿ. ಅದು ಅದು
ಗಂಟೆ ಹೊಡೆಯತ್ತಪ್ಪ. ತಪ್ಪಪ್ಪ ಹೊಡೆಯತ್ತೆ, ಹೊರಗಂಟೆ ಬಿಡಿ. ಈ ಕಾಲದಲ್ಲಿ ಏನೇ ನಿಂತರು ಕಾಲ ಮಾತ್ರ ನಿಲ್ಲೋದಿಲ್ಲ ನೋಡಿ. ಅದು ತಡ್ಕೊಡಿಕೊಂಡು ಕಳಿತಾನೆ ಇರ್ತದೆ. ಕಾಲ್ಕಂಡ್ಲಿ ಬಿಡಿ. ಯಾರು ನೀನು? ನಾನು ಬೀರು ಬೀರು. ನೀನ್ಯಾವ ಬಂದ ಇಲ್ಲಿಗೆ? ನೋಡಿ ನೋಡಿ ಸರ್, ನೀವು ಸೀದಾ ಸೀದಾ ಹೇಳ್ಬೇಕು. ನೀವು ಇಲ್ಲಿಗೆ ಹೇಗೆ ಬಂದ್ರಿ? ನೀನು ಇವನು ಅಲ್ಲಿ ಒಟ್ಟಿಗೆ ಒಳಗಿದ್ರ? ಇಲ್ಲ ಇಲ್ಲ, ನಂಗೆ ಹೇಗಿಲ್ಲ ಮೇಡಮ್, ನಂಗೇನು ಕಾಣಲಿಲ್ಲ. ಒಳಗಡೆ ಬಹಳ ಕತ್ಲೆ ಇತ್ತಲ್ಲ. ಅದು 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 ಹಾಗಲ್ಲ ಕಣ್ರಿ, ಅದೊಂದು ಕನ್ಫ್ಯೂಷನ್ ಆಗಿದೆ. ಐ ಮೀನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅವಾಗ ನಿಂತಾಗಿತ್ತು ನೋಡಿ, ಹಾಗೇ ಒಂದು ಕನ್ಫ್ಯೂಷನ್ ಆಗಿದೆ ಅಂತ ತಿಳ್ಕೊಂಡ್ರೆ ಆಯ್ತಪ್ಪ. ಛೇ ಛೇ, ಇವತ್ತು ಮುಹೂರ್ತನೇ ಸರಿ ಇಲ್ಲ ಮೇಡಮ್. ಇವತ್ತಿನ ಹೀಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆದ್ರೆ ಈಗ ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಹೊರಗೆ ಬರೋದು ಬಾಕಿ ಉಂಟು. ಅಯ್ಯೋ! ಬನ್ನಿ ಮನೆಗೆ ಹೋಗೋಣ. ನಾನು ಎಲ್ಲ ವಿಚಾರಿಸ್ತೀನಿ. ನಾನು ಅವಾಗಲೇ ಇಲ್ಲಿ ಬಂದಿದ್ದೆ. ನಾನು ಅವಾಗಲೇ ಹೇಳಿದ್ನಲ್ಲ, ಇಲ್ಲಿ ಇವತ್ತು ಯದ್ವಾ ತತ್ವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ತಪ್ಪು ತಿಳುವಳಿಕೆ ಆಗ್ಬಿಟ್ಟಿದೆ. ಮತ್ತೆ ಆ ಮೇಡಮ್ ಅವರು ಹೇಳಿದಂಗೆ ಇದೆಲ್ಲವೂ ಯಾತಕ್ಕೆ ಆಯ್ತು ಅಂತ ಗೊತ್ತಿರೋದು ನಮ್ಮ ಒಬ್ಬನಿಗೆ ಆಗಿರೋದ್ರಿಂದ ನಾನು ಅಷ್ಟು ಕಥೆಯನ್ನು ಈಗ ಮೊದಲಿಂದ ಎಲ್ಲವನ್ನು ಹೇಳ್ತೀನಿ ಕೇಳಿ. ಮೊಟ್ಟ ಮೊದಲು ನಾನು ಮನೆ ಒಳಗೆ ಬಂದೆ. ಆಗ ರಾತ್ರಿ 11 ಗಂಟೆ. ಅಯ್ಯ, ಅಲ್ಲಿಂದ ಬಂದೆ. ನಮ್ಗೆಲ್ಲ ವಿಷಯ ಗೊತ್ತಾಯ್ತು. ಏನಿಲ್ಲ, ಒಂದು ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅಷ್ಟೇ ಅಷ್ಟೇ. ಈಗ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಲ್ಲ, ಅದು ನಿನ್ನ ಚಿಕ್ಕ ಮಗುಗೂ ಗೊತ್ತಾಗುತ್ತೆ. ನನಗಾಗ್ಲೇ ಇದೇನು ಅಂತ ಗೊತ್ತಾಗಿತ್ತು. ನಿಮಗೂ ಅಷ್ಟೇ, ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ಗೊತ್ತಾಗ್ಲಿ ಬಿಡಿ, ಏನ್ ಸಮಸ್ಯೆ? ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಏನಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿಲ್ಲ. ಆಮೇಲೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವತ್ತೂ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ಬಾರ್ದು. ಹಂಗ್ ಮಾಡಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೇ ಉಳಿದಿಲ್ಲ ಅಲ್ವಾ? ಆದ್ರಿಂದ ನಾವು ಮುಂಚೆ ಹೇಗಿದ್ವು ಹಾಗೆ ಬಿಡೋದೇ ಒಳ್ಳೇದು. ಓಕೆ ಓಕೆ ಓಕೆ, ನಾನು ನಿಮ್ಮ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಒಪ್ತೇನೆ. ಅಣ್ಣ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಬೆದಕದಿರು ಬೆದಕದಿರು ಬೆದಕಿದಡೆ ಫಲವಿಲ್ಲ ಕೂಡಲ ಸಂಗಮ ದೇವ ಅಂತ. ಹಾಗೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಂಗಾಯ್ತು, ಯಾಕಾಯ್ತು ಅಂತ ನಾನು ನಿಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಹೇಳದೇ ಇಲ್ಲ. ಆದ್ರೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನು, ಅದೊಂದು ಹಾಗೆ ಉಳಿತು. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನು, ತಪ್ಪು ತಿಳುವಳಿಕೆ ಅಂದ್ರೆ ಏನದು? ನೀವೆಲ್ಲ ಹೇಳ್ತೀರಾ ಈಗ ಆಗಿರೋದೇ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಂತ. ಆದ್ರೆ ನನಗಂದ್ರೆ ಇದರ ತದ್ವಿರುದ್ಧ. ನನ್ನ ಪ್ರಕಾರ ಹಿಂದೆ ಇತ್ತಲ್ಲ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಈಗಿದೆಯಲ್ಲ ಅದೇ ಅಂಡರ್ಸ್ಟ್ಯಾಂಡಿಂಗು ಅಂತ. ಹೋಗ್ಲಿ ಬಿಡಿ. ಅಂತ ರಾಮಾಯಣದಲ್ಲೇ ಶ್ರೀರಾಮಚಂದ್ರ ದೇವರೇ ನಮ್ಮ ಸೀತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ಲಿಲ್ಲ. ಈಶ್ವರ ದೇವರು ಒಂದ್ ಕಡೆ ಹೇಳ್ತಾರೆ, ಸಂಸಾರೈಕ ನಿಮಿತ್ತಾಯ ಸಂಸಾರೈಕ ವಿರೋಧಿನೇ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ ಅಂತ. ಇದರ ತಾತ್ಪರ್ಯ ಇಷ್ಟೇ ಸರ್. ನಮ್ಮ ಈಶ್ವರ ದೇವರು ಸಂಸಾರ ಇದ್ರು ಇಲ್ಲೇ ಹಂಗಿರೋದು. ಸಂಸಾರ ಅನ್ನೋದು ನಿಸ್ಸಾರ ಅಂತ ಗೊತ್ತಿದ್ರು ಸಂಸಾರವನ್ನು ತೂಗಿಸ್ಕೊಂಡು ಹೋದ್ರು. ಅಂತ ಈಶ್ವರ ದೇವರಿಗೆ ನಮ್ಮ ನಮಸ್ಕಾರ. ಹೌದು, ನಾವು ಕೂಡ ಈ ತಪ್ಪು ತಿಳುವಳಿಕೆ ಅಂತ ತಿಳ್ಕೊಂಡಿರೋ ತಿಳುವಳಿಕೆನ ಇನ್ನಷ್ಟು ಗಟ್ಟಿ ಮಾಡ್ಕೊಂಡು
ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಅಂಡರ್ಸ್ಟ್ಯಾಂಡಿಂಗಿಗೆ ಹೆದರಬಾರ್ದು. ಇದನ್ನ ಉಳಿಸಿ ಬೆಳೆಸೋದ್ರ ಮುಖಾಂತರ ಈ ಸಂಸಾರ ಅನ್ನೋದು 4 ಕಾಲ ಇರೋ ಹಾಗೆ ಮಾಡ್ಕೋಬೇಕು. ಹೌದು ಸರ್. ಆದ್ರಿಂದ ನಾನು ಹೇಳೋದಿಷ್ಟೇ, ಲಾಂಗ್ ಲಿವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಈ ತಪ್ಪು ತಿಳುವಳಿಕೆಯನ್ನ ಇವತ್ತು ಇಲ್ಲಿಗೆ ಮರೆತು ನಾವೊಂದು ಹಬ್ಬ ಆಚರಿಸೋಣ. ಏನಂತೀರಾ? ಹಾಕಿ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ